ವಂದನೆಗಳು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಮಹಾಶಕ್ತನಾಗಿರುವಂತ ತಂದೆಯೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಈ ಸೃಷ್ಟಿಯಲ್ಲಿ ದೇವರೇ, ಈ ಸೃಷ್ಟಿಯನ್ನು ಹೋಲಿಸಿಕೊಂಡರೆ ಮನುಷ್ಯನು ದೇವರೇ ಒಂದು ಚಿಕ್ಕ ಆಕಾರದಲ್ಲಿದ್ದಾನೆ. ಇಂಥ ಚಿಕ್ಕ ಆಕಾರದಲ್ಲಿದ್ದರೂ ಕೂಡ ದೇವರೇ, ನೀನು ಅಮೂಲ್ಯರನ್ನಾಗಿ, ಮಾನ್ಯರನ್ನಾಗಿ, ದೇವರೇ ದೊಡ್ಡವರನ್ನಾಗಿ ನೀನು ನಿನ್ನ ದೃಷ್ಟಿಯಲ್ಲಿ ನಮ್ಮನ್ನು ನೋಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಆ ನಿನ್ನ ಅಮೂಲ್ಯವಾದಂತಹ ದೃಷ್ಟಿಯಲ್ಲಿ ನಮ್ಮನ್ನು ನೋಡಿ ತಂದೆ, ನಾವು ನಿನ್ನ ಬಳಿಗೆ ಬರುವುದಕ್ಕೆ ಬೇಕಾದಂತ ಎಲ್ಲ ಒಂದು ಸಿದ್ಧತೆಗೋಸ್ಕರ ತಂದೆ, ನಿನ್ನ ಒಂದು ಪ್ರೇಮ ಗ್ರಂಥದಲ್ಲಿ ನಿನ್ನ ಮಾತುಗಳನ್ನು ಬರೆಸಿಕೊಟ್ಟಿದ್ದೀಯಾ. ಅದಕ್ಕಾಗಿ ನಿನಗೆ ಸ್ತೋತ್ರ. ಆ ನಿನ್ನ ಗ್ರಂಥದಲ್ಲಿರುವಂತ ಕೆಲವು ಮಾತುಗಳನ್ನು ಆಲೋಚನೆ ಮಾಡುವಂತ ಉದ್ದೇಶದಿಂದ ನಾವು ಸೇರಿ ಬಂದಿದ್ದೇವೆ ದೇವ. ಈ ಒಂದು ಸಮಯದಲ್ಲಿ ಅವರವರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನು ತಂದೆ ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ನಿಮ್ಮನ್ನು ಬಹಳವಾಗಿ ಬೇಡಿಕೊಳ್ಳುತ್ತಾ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ದೈವ ಗ್ರಂಥದಲ್ಲಿರುವಂತ ಒಂದು ಅಮೂಲ್ಯವಾದಂತ ಒಂದು ಸಂಗತಿಯನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳುವಂತವರಾಗಿರೋಣ. ಅಂಶದ ಹೆಸರು ಏನು ಅಂತ ಹೇಳಿ ನೋಡುವಾಗ, ಸೂರ್ಯನನ್ನು ನೋಡದ ಜನ್ಮ ಎಂಬುದಾಗಿ. ಮತ್ತೆ ಹೇಳ್ತೀನಿ, ಸೂರ್ಯನನ್ನು ನೋಡದ ಜನ್ಮ. ಈ ಒಂದು ವಿಷಯವನ್ನ, ಈ ಒಂದು ಮಾತನ್ನ ಕೇಳಿದ ಕ್ಷಣಕ್ಕೆ ನಮಗೊಂದು ಕೆಲವೊಂದು ಅನುಮಾನಗಳು ಬರ್ಬೋದು. ಸೂರ್ಯನನ್ನು ನೋಡದಂತ ಜನ್ಮ ಏನಿದು, ಈ ರೀತಿಯಾದಂತ ಹೊಸ ವಿಚಾರ ಎಂಬುದಾಗಿ. ನಾವಿವತ್ತು ಭೂಮಿಯ ಮೇಲೆ, ಈ ಆಧುನಿಕ ಯುಗದಲ್ಲಿ ಭೂಮಿಯ ಮೇಲೆ ಎಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಪಂಡಿತರುಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಮೇಧಾವಿಗಳಿದ್ದಾರೆ, ಜ್ಞಾನಿ ಎನಿಸಿಕೊಂಡಂತವರು ಇದ್ದಾರೆ. ಇವರೆಲ್ಲರಿಗೂ ಕೂಡ ಭೂಮಿಯ ಮೇಲೆ ಇರುವಂತ ಎಲ್ಲಾ ಕಾರ್ಯಗಳು ಗೊತ್ತಿದ್ಯಾ ಅಂತ ನೋಡುವಾಗ ಬಹಳಷ್ಟು ಕಾರ್ಯಗಳು ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಒಂದು ಮನುಷ್ಯನ ಒಂದು ಹುಟ್ಟುವಿಕೆಗಳಾಗಿರ್ಬೋದು, ಮನುಷ್ಯನು ತನ್ನ ಬದುಕಿನಲ್ಲಿ ನಡೆಯುವಂತ ಕೆಲವೊಂದು ಕಾರ್ಯಗಳನ್ನ ಅರ್ಥ ಮಾಡಿಕೊಳ್ಳದೆ ಇದ್ದಾನೆ. ಮತ್ತೆ ಮುಂದೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಕಷ್ಟ. ಯಾಕೆ ಅಂತ ಹೇಳಿ ನೋಡುವಾಗ, ಎಷ್ಟೋ ಪರಿಶೋಧನೆಗಳನ್ನ ಮಾಡ್ತಾ ಇದ್ದಾನೆ, ಎಷ್ಟೋ ಪರಿಶೋಧನೆಗಳಲ್ಲಿ ಆತನ ಸಕ್ಸಸ್ ಆಗ್ತಾ ಇದ್ದಾನೆ. ಆದ್ರೆ ಎಷ್ಟೋ ಪರಿಶೋಧನೆಗಳನ್ನ ಮಾಡಿ ಇನ್ನೂ ಕೆಲವೊಂದು ಪರಿಶೋಧನೆಗಳಲ್ಲಿ ಆತನು ಬಿದ್ದು ಹೋಗ್ತಾ ಇದ್ದಾನೆ. ಯಾಕೆಂದ್ರೆ ಅವುಗಳನ್ನ ಕಂಡುಕೊಳ್ಳೋದಕ್ಕೆ ಮನುಷ್ಯನಿಗೆ ಸಾಧ್ಯವಾಗದೇ ಇರುವಂತ ಕಾರಣ. ಅಂತ ಒಂದು ಸಂಗತಿಗಳು, ಮರೆಯಾಗಿರುವಂತ ಸಂಗತಿಗಳು ತಿಳಿಬೇಕು ಅಂತಂದ್ರೆ ಆತನು ಬೈಬಲ್ ಬಳಿಗೆ ಬರ್ಬೇಕು. ಯಾವ ವಿಜ್ಞಾನಿಗಳ ಬಳಿಗೆ ಹೋದ್ರು ಏನು ಪ್ರಯೋಜನ ಇಲ್ಲ. ಯಾವ ಒಂದು ಮೇಧಾವಿಯ ಬಳಿಗೆ ಹೋದ್ರು ಏನು ಪ್ರಯೋಜನ ಇಲ್ಲ. ಬೈಬಲ್ ನಡೆದುಕೊಂಡಿರುವಂತ ಮೇಧಾವಿಯ ಬಳಿಗೆ ಬಂದ್ರೆ ಮಾತ್ರವೇ ಈ ಒಂದು ಪ್ರಪಂಚದಲ್ಲಿ ತಿಳಿಯದಂತ ಸಂಗತಿಗಳಿಗೆ ಉತ್ತರ ಎನ್ನುವಂಥದ್ದು ಖಂಡಿತವಾಗಲು ಸಿಗುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಮನುಷ್ಯನ ಜನ್ಮದ ಬಗ್ಗೆ ನಾವು ಆಲೋಚನೆ ಮಾಡುವಂತದ್ದಾದ್ರೆ, ಈ ಮನುಷ್ಯನ ಜನ್ಮದಲ್ಲಿ ಹುಟ್ಟಿ ಬಂದಂತವರು ಕೆಲವರಿದ್ದಾರೆ, ಹುಟ್ಟಿ ಬರದೇ ಇರುವಂತವರು ಕೆಲವರಿದ್ದಾರೆ. ಈ ಹುಟ್ಟಿ ಬಂದಂತವರಿಗೆ ಈ ಭೂಮಿ ಮೇಲೆ ಏನು ನಡೆಯುತ್ತೆ ಎನ್ನುವಂಥದ್ದನ್ನ ಕೇಳುವಂತದ್ದಾದ್ರೆ ಸಹಜವಾಗಿ ಎಲ್ಲರೂ ಉತ್ತರ ಕೊಡ್ತಾರೆ. ಹುಟ್ಟಿ ಬಂದಂತವರಿಗೆ, ನಾವೆಲ್ಲರೂ ಹುಟ್ಟಿ ಬಂದಿದ್ದೀವಿ ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ, ಯೌವನಾವಸ್ಥೆಯಿಂದ ನಾವು ಆ ಒಂದು ವೃದ್ಧಾಪ್ಯದವರೆಗೆ ನಾವು ಹುಟ್ಟಿ ಬೆಳೆಯುತ್ತಾ ನಮ್ಮ ಬದುಕುಗಳನ್ನ ಸಾಗಿಸುತ್ತಾ ಎಷ್ಟೋ ಕಾರ್ಯಗಳನ್ನ ಹೇಳುವಂತವನಾಗಿರ್ತಾನೆ. ಈ ಒಂದು ವಿಚಾರವನ್ನ ಯಾರನ್ನು ಕೇಳುವಂತ ಅಗತ್ಯತೆ ಇಲ್ಲ. ಯಾಕೆಂದ್ರೆ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರುವಂತ ಕಾರ್ಯ ಇದು. ನಮ್ಮೆಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಹುಟ್ಟಿ ಬಂದ ದಿನದಿಂದ ನಾವು ಯಾವ ರೀತಿಯಾಗಿ ನಮ್ಮ ಜೀವನಗಳನ್ನ ಸಾಗಿಸಿದೀವಿ, ಮತ್ತೆ ಹುಟ್ಟಿ ಬಂದಾಗ ಏನ್ ನಡೆದಿದೆ ಎಲ್ಲವೂ ಗೊತ್ತಿದೆ. ಆದರೆ ಇಲ್ಲಿ ನಾವು ಆಲೋಚನೆ ಮಾಡುವಂತ ಅಂಶ ಏನು ಅಂತ ಹೇಳಿ ನೋಡುವಾಗ, ಸೂರ್ಯನನ್ನು ನೋಡದ ಜನ್ಮ ಎಂಬುದಾಗಿ. ಅಂದ್ರೆ ನಾವು ಹುಟ್ಟಿ ಬಂದಿರುವಂತವರೆಲ್ಲರೂ ಸೂರ್ಯನನ್ನ ನೋಡಿದ್ದೀವ? ಹುಟ್ಟಿ ಬಂದಿರುವಂತವರೆಲ್ಲರೂ ನಾವು ಸೂರ್ಯನನ್ನ ನೋಡಿದೀವ ಅಂದ್ರೆ ಸೂರ್ಯನನ್ನು ನೋಡಿದೀವಿ. ನಾವೆಲ್ಲರೂ ಸೂರ್ಯನನ್ನು ನೋಡಿದೀವಿ. ಆದರೆ ಸೂರ್ಯನನ್ನು ನೋಡದಂತ ಜನ್ಮವೂ ಕೂಡ ಇದೆ. ಅದು ಈ ಒಂದು ಬದುಕಿನ ವಿಷಯಗಳಲ್ಲಿ ಏನಾದ್ರೂ ಹೇಳೋದಕ್ಕೆ ಸಾಧ್ಯನಾ ಅಂತ ಹೇಳಿ ನೋಡುವಾಗ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವುದನ್ನು ಕೂಡ ಕಂಡಿಲ್ಲ. ಅದಕ್ಕೋಸ್ಕರವೇ
ಸ್ಪಷ್ಟವಾಗಿ ನಾವು ಒಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಒಬ್ಬ ಮನುಷ್ಯನು ಒಂದು ಕಾರ್ಯವನ್ನ ನಿಖರವಾಗಿ ಹೇಳ್ಬೇಕು ಅಂದ್ರೆ ಆತನು ಅದನ್ನು ನೋಡಿದ್ರೆ ಮಾತ್ರವೇ ಹೇಳೋದಕ್ಕೆ ಸಾಧ್ಯ. ನೋಡದಲ್ಲಿದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನಮ್ಮ ಬದುಕಿನ ವಿಚಾರದಲ್ಲಿ ನಾವೆಲ್ಲವನ್ನು ಸ್ಪಷ್ಟವಾಗಿ ನಾವು ಹೇಳ್ತೀವಿ ಅಂತಂದ್ರೆ ನಾವೆಲ್ಲವನ್ನ ನೋಡಿದ್ದೀವಿ, ಅದಕ್ಕೋಸ್ಕರವೇ ಹೇಳ್ತೀವಿ. ಅದೇ ಯಾರೋ ನೋಡ್ದಲ್ಲೇ ಇರುವಂತವ್ರನ್ನ ಯಾವ್ದೋ ಒಂದು ಸಂಗತಿಯನ್ನು ನೋಡ್ದಲ್ಲೇ ಇರುವಂತವ್ರಿಗೆ ನೀನ್ ಹೇಳು ಎಂಬುದಾಗಿ ಹೇಳಿದ್ರೆ ಆತನು ಸುಳ್ಳೇ ಹೇಳ್ಬೇಕಾಗುವುದೇ, ಇಲ್ಲ ತಪ್ಪೇ ಹೇಳ್ಬೇಕಾಗುತ್ತೆ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಸೂರ್ಯನನ್ನು ನೋಡದಂತ ಜನ್ಮದ ವಿಷಯವಾಗಿ ನಾವು ಆಲೋಚನೆ ಮಾಡಿ ಬೈಬಲ್ ಪ್ರಕಾರ ನಾವು ಅರ್ಥ ಮಾಡಿಕೊಳ್ಳುವಂತದ್ದಾದ್ರೆ ಪ್ರಸಂಗಿ ಗ್ರಂಥ 6ನೇ ಅಧ್ಯಾಯ 5ನೇ ವಚನವನ್ನ ಓದಿ ಒಂದು ಸಾರಿ. ಪ್ರಸಂಗಿ ಗ್ರಂಥ 6ನೇ ಅಧ್ಯಾಯ 5ನೇ ವಚನ. ಅದು ಸೂರ್ಯನನ್ನ ಕಂಡಿಲ್ಲ, ಅದಕ್ಕೆ ತಿಳುವಳಿಕೆಯೇ ಇಲ್ಲ, ಆದರೂ ಅವನಿಗಿಂತ ಅದರ ಶಾಂತಿಯೇ ಹೆಚ್ಚು. ಅಂದ್ರೆ ಅದು ಸೂರ್ಯನನ್ನ ಕಂಡಿಲ್ವಂತೆ. ಪ್ರಸಂಗಿಯಲ್ಲಿ ಅರಸನಾದಂತ ಸೊಲೊಮೋನನು ಆ ಜ್ಞಾನಿಯಾದಂತ ಆತನು ಹೇಳುವಂತ ಮಾತು ಸೂರ್ಯನನ್ನ ಕಂಡಿಲ್ವಂತದ್ದು. ತಾಯ ಗರ್ಭದಿಂದ ಹೊರಗೆ ಬಂದಿರುವಂತವರು ಇದ್ದಾರೆ. ತಾಯಿಯ ಗರ್ಭದಿಂದ ಬಂದಿರುವಂತವರೇ ನಾವೆಲ್ಲ. ಇವತ್ತು 800 ಕೋಟಿ ಮನುಷ್ಯರು ಈ ಭೂಮಿ ಮೇಲೆ ಇರುವಂತವರೆಲ್ಲರೂ ಕೂಡ ತಾಯಿಯ ಗರ್ಭದಿಂದ ಬಂದಿರುವಂತವರೇ. ಆದ್ರೆ ತಾಯಿಯ ಗರ್ಭದಿಂದ ಬರದೇ ಇರುವಂತವರಿದ್ದಾರ? ತಾಯಿಯ ಗರ್ಭ ಅಂದ್ರೆ ಸೂರ್ಯನನ್ನ ಕಂಡಿಲ್ಲ ಅಂತ ಅಂದ್ರೆ ತಾಯಿಯ ಗರ್ಭದಿಂದ ಈಚೆಗೆ ಬರಬಾರ್ದು, ಅವರೇ ಸೂರ್ಯನನ್ನ ಕಾಣುವುದಲ್ಲೇ ಇರುವಂತವರು. ತಾಯಿಯ ಗರ್ಭದಿಂದ ಹೊರಗಡೆ ಬಂದಂತವರೆಲ್ಲರೂ ಕೂಡ ಸೂರ್ಯನನ್ನ ಕಂಡಿದ್ದಾರೆ. ತಾಯಿಯ ಗರ್ಭದಿಂದ ಹೊರಗಡೆ ಬರದಂತವರು ಯಾರು ಕೂಡ ಸೂರ್ಯನನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಸೂರ್ಯನನ್ನ ಕಾಣದಲ್ಲಿಗೆ ಇರುವಂತ, ತಾಯಿಯ ಗರ್ಭದಿಂದ ಹೊರಗೆ ಬರದಲ್ಲೇ ಇರುವಂತ ಇವರ ಒಂದು ಪರಿಸ್ಥಿತಿ ಏನು, ಯಾವ ರೀತಿಯಾಗಿ ಅವರಿದ್ದಾರೆ, ಅವರ ತಿಳುವಳಿಕೆಗಳು ಯಾವ ರೀತಿಯಾಗಿದೆ, ಅವರ ಒಂದು ಸಂಗತಿ ಏನು, ಈ ವಿಚಾರವಾಗಿ ನೋಡುವಂತದ್ದಾದ್ರೆ ಮನುಷ್ಯನಿಗೆ ಯಾವ ವಿಜ್ಞಾನಿಗೂ ತಿಳಿಯದಂತ, ಯಾವ ಒಂದು ಮೇಧಾವಿಗೂ ತಿಳಿಯದಂತ, ಯಾವುದೇ ಪ್ರಪಂಚದಲ್ಲಿರುವಂತ ಜ್ಞಾನಿ ಎನಿಸಿಕೊಂಡಂತವನಿಗೆ ತಿಳಿಯದಂತ ಕಾರ್ಯ ಇದೆ. ಇಂಥ ಒಂದು ಕಾರ್ಯವನ್ನ ಬೈಬಲ್ ಅಲ್ಲಿ ದೇವರು ಬರ್ಸಿದ್ದಾನೆ ಅಂತ ನೋಡುವಾಗ ಬೈಬಲ್ ಅಲ್ಲಿ ದೇವರು ಇಂಥ ಒಂದು ದೊಡ್ಡ ಕಾರ್ಯವನ್ನ ಬರ್ಸಿದ್ದಾನೆ. ಇಂಥ ಎಷ್ಟೋ ಕಾರ್ಯಗಳನ್ನ ಆತನು ಬರ್ಸಿದ್ದಾನೆ. ಆ ಎಲ್ಲ ಅದ್ಭುತ ಕಾರ್ಯಗಳಲ್ಲಿ ಇದು ಒಂದು ಕಾರ್ಯ, ಸೂರ್ಯನನ್ನು ನೋಡದ ಜನ್ಮ ಎಂಬುದಾಗಿ. ಈ ಒಂದು ಸೂರ್ಯನನ್ನು ನೋಡದ ಜನ್ಮದ ಪರಿಸ್ಥಿತಿಯ ಬಗ್ಗೆ ದೇವರು ಏನು ಕಾರ್ಯವನ್ನ ಹೇಳ್ತಾ ಇದ್ದಾನೋ ಒಂದು ಸಾರಿ 9ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 6ನೇ ವಚನವನ್ನ ಗಮನಿಸಿ. ಅವರು ಸತ್ತಾಗಲೇ ಅವರ ಪ್ರೀತಿಯು ಹಾಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು, ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಇಲ್ಲಿ 6ನೇ ವಚನ 2ನೇ ಭಾಗವನ್ನ ಗಮನಿಸಿ. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ ಎಂಬುದಾಗಿ ಕನ್ನಡ ಬೈಬಲ್ ಅಲ್ಲಿ ಇರುವಂತ ಮಾತು. ಇದೇ ಮಾತನ್ನ ತೆಲುಗು ಬೈಬಲ್ ಅಲ್ಲಿ ನೋಡುವಂತದ್ದಾದ್ರೆ 9ನೇ ಅಧ್ಯಾಯ 6ನೇ ವಚನ, సూర్యుని క్రింద జరుగు వాటిలో దేనియందును వారికిక నెప్పటికిని వంతు లేదు. ಅಂದ್ರೆ ಸೂರ್ಯನ ಕೆಳಗೆ ನಡೆಯುವಂತ ಯಾವ ಕಾರ್ಯದಲ್ಲಿಯೂ ಕೂಡ ಅವ್ರಿಗೆ ಇನ್ಯಾವತ್ತಿಗೂ ಪಾಲೇ ಇಲ್ಲ ಎಂಬುದಾಗಿ ತೆಲುಗು ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ? ಹಾ, ಥ್ಯಾಂಕ್ ಯು. ನೋಡಿ, ತೆಲುಗು ಬೈಬಲ್ ಸೂರ್ಯನ ಕೆಳಗೆ ನಡೆಯುವಂತ ಯಾವ ಕೆಲಸದಲ್ಲಿಯೂ ಕೂಡ ಅವನಿಗೆ ಇನ್ನೆಂದಿಗೂ ಪಾಲೇ ಇಲ್ಲ ಎಂಬುದಾಗಿದೆ. ಅಂದ್ರೆ ಸೂರ್ಯನ ಕೆಳಗೆ ಎಲ್ಲವೂ ಕೂಡ ನಡೆಯುತ್ತಾ, ಸೂರ್ಯನ ಕೆಳಗೆ ನಡೆಯುವಂತ ಯಾವ ಕೆಲಸದಲ್ಲಿಯೂ ಎಂಬುದಾಗಿ ಇದೆ. ಈ ಸೂರ್ಯನ ಕೆಳಗೆ ಎಲ್ಲವೂ ಕೂಡ ನಡೆಯುತ್ತಾ, ಸೂರ್ಯನ ಮೇಲೆ ಯಾವುದು ನಡೆಯಲ್ವಾ? ನಾವು ಈ ಕಾರ್ಯವನ್ನ ನಾವು ಆಲೋಚನೆ ಮಾಡಿ ನೋಡುವಂತದ್ದಾದ್ರೆ ಸೂರ್ಯನ ಕೆಳಗೆ ಪ್ರತಿಯೊಂದು ಕಾರ್ಯವು ನಡೆಯುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ಸೂರ್ಯನ ಕೆಳಗಿರುವಂತದ್ದೇ ಭೂಮಿ, ಈ ಭೂಮಿಯ ಮೇಲಿರುವಂತದ್ದೇ ದೇವರ ಮಕ್ಕಳು, ದೇವರ ಮಕ್ಕಳಿಗೋಸ್ಕರವೇ ಸೇವೆ ಮಾಡೋದಕ್ಕೋಸ್ಕರವೇ ಇರುವಂತದ್ದೇ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಅಂದ್ರೆ ಮನುಷ್ಯನು ದೇವರ ಹೋಲಿಕೆಯಲ್ಲಿ ಇರುವಂತ ಮನುಷ್ಯನು ಎಲ್ಲಿದ್ದಾನೋ ಅಲ್ಲೇ ಎಲ್ಲಾ ಕಾರ್ಯವೂ ಕೂಡ ನಡೆಯುತ್ತೆ. ಒಂದು ವೇಳೆ
ದೇವರ ಮಕ್ಕಳಾಗಿರುವಂತ ಮನುಷ್ಯನು ಇರುವಂತ ಜಾಗವನ್ನು ಹೊರತುಪಡಿಸಿ ಬೇರೆ ಯಾವುದೋ ಒಂದು ಗ್ರಹದಲ್ಲಿ ಯಾವುದೋ ಒಂದು ಕಾರ್ಯ ನಡೆಯುವಂತದ್ದಾಗಿದ್ರೆ ದೇವ್ರು ಆ ರೀತಿಯಾಗಿ ಹೇಳ್ತಿರ್ಲಿಲ್ಲ. ಸೂರ್ಯನ ಕೆಳಗೆ ಇರುವಂತದ್ದ ಯಾವ ಕೆಲಸದಲ್ಲಿ ಎಂಬುದಾಗಿ ಬರೆಯಲ್ಪಡ್ತಿರ್ಲಿಲ್ಲ. ಅಂದ್ರೆ ಅದಕ್ಕೇನೇನೆ ಹೆಚ್ಚಿನ ಒತ್ತನ್ನು ಕೊಟ್ಟು ದೇವರಲ್ಲಿ ಬರೆಸಿದ್ದಾನೆ ಅಂತ ನೋಡುವಾಗ ಸೂರ್ಯನ ಕೆಳಗೆ ಇರುವಂತ ಕಾರ್ಯಗಳೇ ಅಲ್ಲೇನೆ ಎಲ್ಲವೂ ನಡೆಯುತ್ತೆ. ಅದನ್ನ ಹೊರತಾಗಿ ಬೇರೆ ಯಾವ ಗ್ರಹದಲ್ಲೂ ಕೂಡ ಏನು ಎನ್ನುವಂಥದ್ದು ಬೇರೆ ಏನು ಇಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಇದು ವಿಜ್ಞಾನಿಗಳಿಗೂ ಕೂಡ ತಿಳಿಯದಂತ ಸಂಗತಿ. ಯಾಕೆಂದ್ರೆ ಆ ಗ್ರಹದಲ್ಲಿ ಜೀವಿಗಳಿದೆ, ಈ ಗ್ರಹದಲ್ಲಿ ಜೀವಿಗಳಿದೆ ಎನ್ನುವಂತ ಶತಮೂರ್ಖರು ಇವರು. ಇವ್ರಿಗೇನು ತಿಳಿಯದಂತ ಕಾರ್ಯಗಳಿವು. ಇಲ್ಲಿ ಬೈಬಲ್ ಅನ್ನ ತಿಳಿದಂತವನಿಗಿಂತ ಜ್ಞಾನಿ ಈ ಪ್ರಪಂಚದಲ್ಲಿ ಯಾವನಾದ್ರೂ ಇದನ್ನಂತ ನೋಡುವಾಗ ಯಾವನೂ ಇಲ್ಲ. ಯಾವನು ನಾಸಾ ವಿಜ್ಞಾನಿ ಆಗಿರ್ಬೋದು, ಇನ್ನೊಬ್ಬನಾಗಿರ್ಬೋದು, ಮತ್ತೊಬ್ಬನಾಗಿರ್ಬೋದು. ಬೈಬಲ್ನ ತಿಳಿದಂತ ಮೇಧಾವಿ ಯಾರಿದಾನೋ ಅವನ ಮುಂದೆ ಯಾವ ವಿಜ್ಞಾನಿಯೂ ಇಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಸೂರ್ಯನನ್ನ ದಾಟಿ ನಾವು ಬೇರೆ ಯಾವ್ದೊಂದು ಗ್ರಹಕ್ಕೆ ಹೋಗಿ ಏನೋ ಒಂದು ಮಾಡ್ತೀವಿ, ಅಲ್ಲೇನೊಂದು ಕೆಲಸ ಕಾರ್ಯಗಳು ನಡೆಯುತ್ತೆ ಅಂದ್ರೆ ತಪ್ಪು. ಯಾಕೆ ಅಂತಂದ್ರೆ ಸೂರ್ಯನ ಕೆಳಗೆ ಎಲ್ಲವೂ ನಡೆಯುತ್ತೆ, ಸೂರ್ಯನ ಕೆಳಗೆ ಭೂಮಿ ಇರುವಂತದ್ದು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಅಂದ್ರೆ ಯಾವುದೇ ಕಾರ್ಯ ನಡೆದ್ರು ಕೂಡ ಸೂರ್ಯನ ಕೆಳಗೆ ಇರುವಂತ ಈ ಭೂಮಿ ಮೇಲೇನೆ ನಡೀತತೆ ಎನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಭೂಮಿಯನ್ನ ಹೊರತುಪಡಿಸಿ ಬೇರೆ ಗ್ರಹಗಳಲ್ಲಿ ಏನೋ ನಡೆಯುತ್ತೆ ಅಂದ್ರೆ ಯಾವುದು ಕೂಡ ನಡೆಯಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಸ್ಪಷ್ಟವಾಗಿ ವಿಜ್ಞಾನಿಗಳ ಮಾತುಗಳಿಗಿನ್ನ ಮೇಧಾವಿಗಳ ಮಾತುಗಳಿಗಿನ್ನ ದೇವರ ಮಾತುಗಳಲ್ಲಿ ಇರುವಂತ ಬೈಬಲನ್ನ ಗಮನಿಸಿ ಬೈಬಲ್ ಇರುವಂತ ಮಾತುಗಳಂತೆ ನಾವು ನಮ್ಮ ಬದುಕುಗಳನ್ನ ಸಾಗಿಸಬೇಕು ಎನ್ನುವಂಥದ್ದನ್ನ, ಬೈಬಲ್ ಇರುವಂತ ಮಾತುಗಳನ್ನ ನಾವು ಅರ್ಥ ಮಾಡಿಕೊಂಡು ಜ್ಞಾನಿಗಳಾಗ್ಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ತಿಳ್ಕೋಬೇಕು. ಒಂದು ವಿಜ್ಞಾನಿಗಳು ಒಂದು ಸ್ಯಾಟಲೈಟ್ ಅನ್ನ ಕಳಿಸ್ತಾರೆ ಅಂತ್ಕೊಳ್ಳಿ, ಅದೇನ್ ತಿಳಿಸುತ್ತೆ? ಈ ಭೂಮಿಯ ಕೆಳಗೆ ಅಂದ್ರೆ ಸೂರ್ಯನ ಕೆಳಗೆ ಇರುವಂತ ಕಾರ್ಯಗಳನ್ನೇ ತಿಳಿಸುತ್ತೆ. ಭೂಮಿಯ ಕೆಳಗಿರುವಂತ ಅಂದ್ರೆ ಕ್ಷಮಿಸಿ, ಸೂರ್ಯನ ಕೆಳಗಿರುವಂತ ಈ ಭೂಮಿ ಮೇಲೆ ನಡೆಯುವಂತ ಕಾರ್ಯಗಳ ವಿಷಯವಾಗಿನೇ ಅದು ತಿಳಿಸುತ್ತೆ ಬಿಟ್ರೆ ಸೂರ್ಯನ ಮೇಲೆ ಇರುವಂತ ಕಾರ್ಯಗಳನ್ನು ಯಾವ್ದಾದ್ರು ತಿಳಿಸುತ್ತ ಅಂತ ನೋಡುವಾಗ ಯಾವ್ದನ್ನು ತಿಳಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಮನುಷ್ಯನ ಬದುಕು ಎನ್ನುವಂಥದ್ದು ಈ ಭೂಮಿ ಮೇಲೆನೆ ನಡೆಯುತ್ತೆ ಬಿಟ್ರೆ ಸೂರ್ಯನ ಮೇಲೆ ಬೇರೆ ಯಾವುದೋ ಒಂದು ಆ ಒಂದು ಹೈಡ್ರೋಸೆಂಟರಸ್ ನಕ್ಷತ್ರ ಮಂಡಲ ಆಗಿರ್ಬೋದು, ಬೇರೆ ಯಾವುದೋ ನಕ್ಷತ್ರ ಮಂಡಲಗಳಲ್ಲಿ ಮನುಷ್ಯನ ಬದುಕು ಸಾಗ್ತಾ ಇದೆ ಅನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಭೂಮಿನೇ ಇದರಲ್ಲಿ ಇಂಪಾರ್ಟೆಂಟ್. ಅಂದ್ರೆ ಈ ಸೂರ್ಯನ ಕೆಳಗೆ ನಡೆಯುತ್ತಿರುವಂತವುಗಳಲ್ಲಿ ಈ ಭೂಮಿ ಮೇಲೆ ಮನುಷ್ಯನ ಬದುಕು ಸಾಗುತ್ತಿರುವಂತವುಗಳಲ್ಲಿ ನಾವೆಲ್ಲರೂ ಹುಟ್ಟಿ ಬಂದಿರುವಂತ ಕಾರ್ಯಗಳನ್ನ ಸ್ಪಷ್ಟವಾಗಿ ತಿಳಿಸ್ತೀವಿ. ಆದರೆ ಸೂರ್ಯನನ್ನ ನೋಡದಂತ ಜನ್ಮ ಇದೆಯಲ್ಲ, ಈ ಜನ್ಮವು ಯಾವುದರ ಬಗ್ಗೆ ಆದ್ರೂ ತಿಳಿಸೋದಕ್ಕೆ ಸಾಧ್ಯವ ಅಂತ ನೋಡುವಾಗ ಯಾವುದನ್ನು ಕೂಡ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಈ ಭೂಮಿ ಮೇಲೆ ಎಷ್ಟೋ ಜನ್ಮಗಳಿವೆ, ಪ್ರಾಣಿಗಳ ಜನ್ಮಗಳು ನಡೀತಾ ಇದೆ, ಇವೆಲ್ಲವೂ ಕೂಡ ಸೂರ್ಯನನ್ನ ಕಂಡಿವೆ. ಮನುಷ್ಯನ ಜನ್ಮಗಳು ಎನ್ನುವಂಥದ್ದು ನಡೀತಾ ಇದೆ, ಇವೆಲ್ಲವೂ ಕೂಡ ಸೂರ್ಯನನ್ನ ಕಂಡಿದೆ. ಸೂರ್ಯನನ್ನ ಕಾಣದಲ್ಲೇ ಇರುವಂತದ್ದು ಯಾವ್ದಾದ್ರು ಇದೆಯಾ ಅಂತ ನೋಡುವಾಗ ಸ್ಪಷ್ಟವಾಗಿ ಕೀರ್ತನೆ 19ನೇ ಅಧ್ಯಾಯ 6ನೇ ವಚನದಲ್ಲಿ ಇದೆ. ಒಂದು ಸರಿ ಓದಿ ನೋಡಿ. ಕೀರ್ತನೆ 19:6. ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ. ಅಂದ್ರೆ ಇಲ್ಲಿ 4ನೇ ವಚನದಿಂದ ಗಮನಿಸುವಂತದ್ದಾದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 4ನೇ ವಚನ 3ನೇ ಸಾಲಿಂದ, ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ, ಅವನು ತನ್ನ ಮಂಟಪದೊಳಗಿಂದ ಬರುವ ಮೊದಲಿಂಗನೋ ಎಂಬಂತೆ ಹೊರಟು ಬರುವನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬರುತ್ತಾನೆ, ಅವನ ಬಿಸಿಲಿಗೆ ಮರೆಯಾದದ್ದು ಒಂದೂ ಇಲ್ಲ. ಅಂದ್ರೆ ಸೂರ್ಯನ ಬಿಸಿಲಿಗೆ ಮರೆಯಾದಂಥದ್ದು ಯಾವ್ದಾದ್ರೂ ಈ ಒಂದು ಭೂಮಿಯ ಮೇಲೆ ಇದೆಯಾ ಅಂತ ನೋಡುವಾಗ ಯಾವುದು ಕೂಡ ಇಲ್ವಂತೆ. ಯಾಕೆಂದ್ರೆ ಸೂರ್ಯನ ಕೆಳಗೆ ಭೂಮಿ ಇರುವಂತ ಕಾರಣ ಸೂರ್ಯನ ಬಿಸಿಲಿಗೆ ಮರೆಯಾದಂಥದ್ದು ಈ ಒಂದು ಭೂಮಿ ಮೇಲೆ ಯಾವುದೂ ಇಲ್ಲ. ಅಂದ್ರೆ ಯಾವುದೂ ಇಲ್ಲದೆ ಇರುವಂತ ಸಮಯದಲ್ಲಿ ಸೂರ್ಯನನ್ನ ಕಾಣದೆ ಸೂರ್ಯನ ಬಿಸಿಲಿಗೆ ಮರೆಯಾಗಿರುವಂತದ್ದು ಯಾವುದೇ ವಸ್ತುಗಳಾಗಿರ್ಬೋದು, ಯಾವುದು ಇಲ್ಲದಂತ ಒಂದು
ಕಾರ್ಯವನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಆಗಿರುವಾಗ ಸೂರ್ಯನನ್ನ ಎಲ್ಲರೂ ಹುಟ್ಟಿ ಬಂದಂತವ್ರು ಎಲ್ಲರೂ ನೋಡಿದ್ದಾರೆ ಅಂದ್ರೆ ಎಲ್ಲರೂ ನೋಡಿದ್ದಾರೆ. ಮತ್ತೆ ಸೂರ್ಯನನ್ನ ನೋಡದೇ ಇರುವಂತ ಜನ್ಮವು ಯಾವುದು? ಸೂರ್ಯನನ್ನ ಕಂಡಿಲ್ಲ ಎಂಬುದಾಗಿ ಪ್ರಸಂಗಿ ಗ್ರಂಥ 6:5 ನಾವು ನೋಡ್ಕೊಂಡಿದ್ವಿ. ಸೂರ್ಯನ ಬಿಸಿಲಿಗೆ ಮರೆಯಾದಂಥದ್ದು ಯಾವುದು ಇಲ್ಲ ಎಂಬುದಾಗಿ ಕೀರ್ತನೆ 19:6 ಇದೆ. ಸೂರ್ಯನ ಬಿಸಿಲಿಗೆ ಮರೆಯಾಗಲೇ ಇರುವಂತದ್ದು, ಮರೆಯಾಗಿ ಇರುವಂತದ್ದು ಯಾವುದು? ಸೂರ್ಯನನ್ನ ಕಾಣದೇ ಇರುವಂತದ್ದು ಯಾವುದು? ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ತಂದೆಯ ಗರ್ಭದಿಂದ ತಾಯಿಯ ಗರ್ಭಕ್ಕೆ ಸೇರುವಂತ ಶುಕ್ರಕಣಗಳು ಕೋಟ್ಯಾನು ಕೋಟಿ ಸಂಖ್ಯೆಗಳಿರ್ತದೆ. 20-50 ಕೋಟಿಗಳಿರ್ತದೆ. ಈ ಇಷ್ಟು 50 ಕೋಟಿ ಕಣಗಳು ಶರೀರವನ್ನ ಧರಿಸಿಕೊಳ್ಳತವ ಅಂತ ನೋಡುವಾಗ ಇಲ್ಲ, 1, 2, 3 ಇರ್ಬೋದು ಅಷ್ಟೇ. ಕೆಲವೊಂದು ಅವಳಿ ಜವಳಿಗಳು ಮಕ್ಕಳುಗಳು ಆಗುತ್ತೆ. ಅವಾಗ ಎರಡು ಕಣಗಳೇನಾಗುತ್ತೆ, ಶರೀರವನ್ನ ಧರಿಸಿಕೊಳ್ತವೆ. ಈ ಧರಿಸಿಕೊಂಡಂತದ್ದನ್ನೇ ಏನು ಮಾಡ್ತೀವಿ? ಪಿಂಡ ಎಂಬುದಾಗಿ ಹೇಳ್ತೀವಿ. ಅಂದ್ರೆ ನಮಗೆ ಇಲ್ಲಿ ಸ್ಪಷ್ಟವಾಗಿ ಈ ಒಂದು ಕಾರ್ಯ ಅರ್ಥ ಆಗ್ಬೇಕು ಅಂತಂದ್ರೆ 6ನೇ ಅಧ್ಯಾಯ 3ನೇ ವಚನವನ್ನ ಗಮನಿಸಿ. ಪ್ರಸಂಗಿ ಗ್ರಂಥ 6ನೇ ಅಧ್ಯಾಯ 3ನೇ ವಚನವನ್ನ. 6ನೇ ಅಧ್ಯಾಯ 3ನೇ ವಚನ. 100 ಮಕ್ಕಳನ್ನು ಪಡೆದು ಮುಪ್ಪಿನ ಮುದುಕನಾಗುವ ತನಕ ಬಹು ವರ್ಷ ಬದುಕಿದವನಿಗೆ. ಇಲ್ಲಿ ಎಲ್ಲ ವಾಕ್ಯಗಳನ್ನ ಚೆನ್ನಾಗಿ ಗಮನಿಸಬೇಕು. 100 ಮಕ್ಕಳನ್ನ ಪಡೆದು, ನಾವು ಇವತ್ತು ವಾಸ್ತವವಾಗಿ 1 ಮಕ್ಕಳು, 2 ಮಕ್ಕಳು, ಇಲ್ಲ 10 ಮಕ್ಕಳನ್ನ ನಮ್ಮ ಹಳ್ಳಿಯ ಕಡೆಯಲ್ಲಿ ನೋಡುವಂತಂದ್ರೆ 10 ಮಕ್ಕಳನ್ನ 15 ಮಕ್ಕಳನ್ನ ಪಡೆದಿರುವಂತದ್ದನ್ನ ನಾವು ಕಣ್ಣಾರೆ ಕಂಡಿದೀವಿ. ಆದ್ರೆ ಇಲ್ಲಿ ಬರೆಯಲ್ಪಟ್ಟಿರುವಂತ ಕಾರ್ಯವನ್ನ ನೋಡ್ರಿ. 100 ಮಕ್ಕಳನ್ನ ಪಡೆದು, ಅಂದ್ರೆ 100 ಮಕ್ಕಳನ್ನ ಎತ್ತಿರುವಂತ ಮುಪ್ಪಿನ ಮುದುಕನಾಗುವ ತನಕ, 100 ಮಕ್ಕಳನ್ನ ಪಡೆದು ಮುಪ್ಪಿನ ಮುದುಕನಾಗುವ ತನಕ ಬಹು ವರ್ಷ ಬದುಕಿದವನಿಗೆ. ಅವನು ಮುಪ್ಪಿನ ಮುದುಕನಾಗುವಂತ ತನಕ ಎಷ್ಟೋ ವರ್ಷ ಬದುಕಿದಂತವನಿಗೆ ಸುಖ ತೃಪ್ತಿಯು ಉತ್ತರ ಕ್ರಿಯೆಯು ಇಲ್ಲದಿದ್ದರೆ, ಸುಖ ಎನ್ನುವಂಥದ್ದು, ತೃಪ್ತಿ ಎನ್ನುವಂಥದ್ದು, ಮತ್ತೆ ಆತನು ಸತ್ತ ಮೇಲೆ ಉತ್ತರ ಕ್ರಿಯೆ ಎನ್ನುವಂಥದ್ದು ಇಲ್ಲದೇ ಇದ್ರೆ ಇವನಿಗಿಂತಲೂ ಗರ್ಭಸ್ರಾವದ ಪಿಂಡವೇ ಉತ್ತಮ ಅಂದುಕೊಂಡೆನು. ಇಂಥವನಿಗಿಂತ ಗರ್ಭಸ್ರಾವದ ಪಿಂಡವೇ ಉತ್ತಮ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾನೆ. ಅಂದ್ರೆ ಸೊಲೊಮೋನನ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಈ ಒಂದು ಕಾರ್ಯವನ್ನು ನೋಡುವಂತದ್ದಾದ್ರೆ, ಇಷ್ಟರ ಮಟ್ಟಿಗೆ ಆತನು ಬದುಕಿ ಇಷ್ಟು ಮಕ್ಕಳನ್ನ ಪಡೆದು ಆ ಮಕ್ಕಳನ್ನ ಸರಿಯಾದಂತ ರೀತಿಯಲ್ಲಿ ಬೆಳೆಸದೆ, ದೇವರಿಗೋಸ್ಕರ ಬೆಳೆಸದೆ, ಅನ್ಯಾಯ ಪಾಪದ ಮಾರ್ಗದಲ್ಲಿ ಬೆಳೆಸಿ, ಕೊನೆಯದಾಗಿ ಈತನನ್ನು ನೋಡಿಕೊಳ್ಳದಂತ ಸ್ಥಿತಿಯಲ್ಲಿ ಆ ಮಕ್ಕಳು ಬೆಳೆದು ಈತನನ್ನ ಕೈ ಬಿಟ್ಟು, ಈತನು ಸತ್ತಾಗ ಒಂದ್ ವೇಳೆ ಮುಚ್ಚದಲೇನೇನೆ, ಈತನು ಕಷ್ಟ ಇದ್ದಾಗ ಒಂದ್ ವೇಳೆ ಈತನನ್ನ ನೋಡಿಕೊಳ್ಳದೆ, ಈತನಿಗೆ ಯಾವ ಸುಖ ಸಂತೋಷಗಳನ್ನ ಮಕ್ಕಳು ಕೊಡದೇ ಇರುವಂತ ಆ ಪರಿಸ್ಥಿತಿ ಏನಿದೆಯೋ, ಅವನಿಗಿಂತ ಗರ್ಭಸ್ರಾವದ ಪಿಂಡವೇ ಉತ್ತಮ. ಈ ಪಿಂಡ ಅಂತ ಹೇಳಿ ಯಾವ್ದನ್ನ ಕರಿತೀವಿ? ತಂದೆಯ ಗರ್ಭದಿಂದ ಬಂದಂತ ಕೋಟ್ಯಾನು ಕೋಟುಗಳನ್ನು ಕೂಡ ನಾವು ಪಿಂಡ ಅಂತ ಹೇಳಿ ಕರಿತೀವ? ಪಿಂಡ ಅಂತ ಹೇಳಿ ಕರಿಯಂಗಿಲ್ಲ. ಯಾಕೆ ಅಂತ ಹೇಳಿ ನೋಡುವಾಗ, ಈ ಪಿಂಡ ಅಂತ ಹೇಳಿ ಏನನ್ನ ಸೂಚನೆ ಮಾಡುತ್ತೆ ಅಂತ ಹೇಳಿ ನೋಡುವಾಗ, ಆ ಒಂದು ಶರೀರವನ್ನ ಧರಿಸಿಕೊಂಡಂತದನ್ನೇ ಮಾಂಸದ ಮುದ್ದೆಯನ್ನೇ ಪಿಂಡ ಎಂಬುದಾಗಿ ಕರಿತೀವಿ. ಅಂದ್ರೆ ತಾಯಿಯ ಗರ್ಭದಲ್ಲಿ ಆ ಶುಕ್ರಕಣವು ಬಂದು ಅದು ಶರೀರವನ್ನ ತಾಳುವುದಕ್ಕೆ ಸ್ಟಾರ್ಟ್ ಮಾಡಿ 1 ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, 3 ತಿಂಗಳು, 4 ತಿಂಗಳು, 5, 6, 7, 8, 9 ತಿಂಗಳಾಗಿರ್ಬೋದು. ಅಂದ್ರೆ ತಾಯಿಯ ಗರ್ಭದಿಂದ ಹೊರಗೆ ಬರದೇ ಇರುವಂತ ಕಾರ್ಯದ ಮುಂದಿನ ಕಾಲಗಳು ಏನಿದೆಯೋ, ಆ 1 ತಿಂಗಳಿಂದ ಹಿಡಿದು ಆ 9 ತಿಂಗಳ ಒಳಗಿನ ಕಾಲಗಳು ಏನಿದೆಯೋ, ಈ ಸಮಯದಲ್ಲಿ ಆ ಒಂದು ಶರೀರ ಎನ್ನುವಂಥದ್ದು ನಿರ್ಮಾಣವಾಗ್ತಾನೆ ಇರ್ತದೆ. ಆ ಒಂದು ಗರ್ಭಸ್ರಾವ ಅಂದ್ರೆ ಅಂತ ಒಂದು ತಾಯಿಯ ಗರ್ಭದಿಂದ ಸಂಪೂರ್ಣವಾಗಿ ಮಗು ಬೆಳವಣಿಗೆ ಹೊಂದಿ ತಾಯಿಯ ಗರ್ಭದಿಂದ ಸರಿಯಾದಂತ ರೀತಿಯಲ್ಲಿ ಈಚೆಗೆ ಬರದೇನೇನೆ ಒಂದು ವೇಳೆ ತಾಯಿಯ ಗರ್ಭದಲ್ಲೇ ಸತ್ತು ಈಚೆಗೆ ಬಂತು ಅಂದ್ಕೊಳ್ಳಿ, ಅದನ್ನೇ ಪಿಂಡ ಎಂಬುದಾಗಿ, ಆ ಗರ್ಭಸ್ರಾವದ ಪಿಂಡ ಎಂಬುದಾಗಿ ಹೇಳ್ತೀವಿ. ಅಂದ್ರೆ ಒಬ್ಬ ಮನುಷ್ಯನು ಈ ರೀತಿಯಾಗಿ ಬದುಕಿ ಆತನು ದೇವರಿಗೋಸ್ಕರ ಏನು ಮಾಡಿಲ್ಲ, ದೇವರಿಗೋಸ್ಕರ ಏನು ಅವನು ಈ ಭೂಮಿ ಮೇಲೆ ಯಾವ ಕೆಲಸಗಳನ್ನು ನಡೆಸ್ತಲೇ ಇರುವಂತ ವ್ಯಕ್ತಿ ಯಾವ ರೀತಿಯಾಗಿರ್ತಾನೋ ಅಂತ ಒಂದು ಕಾರ್ಯಕ್ಕೆ ಈ ಪಿಂಡವನ್ನ ಹೋಲಿಸಿ ಸೊಲೊಮೋನನು ಇಲ್ಲಿ ಮಾತನಾಡುವಂತ ಕಾರ್ಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಈ ಒಂದು ಪಿಂಡದ ಪರಿಸ್ಥಿತಿ ಈ ರೀತಿಯಾಗಿ ಇರ್ತದ.
ಈ ಪಿಂಡದ ಪರಿಸ್ಥಿತಿ ಈ ರೀತಿಯಾಗಿ ಇರ್ತದ, ಈ ಪಿಂಡದ ಪರಿಸ್ಥಿತಿ ಈ ರೀತಿಯಾಗಿ ಇರ್ತತೆ ಅಂತ ಹೇಳಿ ಸಮಾನವಾಗಿ ಹೋಲಿಸಿ ಮಾತನಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿ ನೋಡುವಾಗ, ಯೋಬನ ಪುಸ್ತಕ 3ನೇ ಅಧ್ಯಾಯ 16ನೇ ವಚನವನ್ನ ಓದಿ. ಯೋಬ 3:16. ಇಲ್ಲಿ ಗಮನಿಸಿ, ಒಂದು ವೇಳೆ ನಾನು ಗರ್ಭಸ್ರಾವವಾಗಿ ಬಿದ್ದ ಹೂಳಿಟ್ಟ ಪಿಂಡದಂತೆಯಾಗಲಿ, ಒಂದು ವೇಳೆ ನಾನು ಗರ್ಭಸ್ರಾವವಾಗಿ ಬಿದ್ದ ಹೂಳಿಟ್ಟ ಪಿಂಡದಂತೆಯಾಗಲಿ, ಬೆಳಕನ್ನೇ ಕಾಣದೆ ಸತ್ತ ಕೂಸುಗಳಂತೆಯಾಗಲಿ ಆಗಿದ್ದರೆ ಜನ್ಮವಿಲ್ಲದೆ ಇರುತ್ತಿದ್ದೆನು. ಬೆಳಕನ್ನೇ ಕಾಣದಂತ ಸ್ಥಿತಿ ಪಿಂಡದ್ದು. ಬೈಬಲ್ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ನೋಡಿ. ಬೆಳಕನ್ನೇ ಕಾಣದೇ ಇರುವಂತ ಸ್ಥಿತಿ ಪಿಂಡಕ್ಕೆ ಇರುವಂತದ್ದು. ಬೆಳಕನ್ನು ಕಾಣುವಂತ ಪರಿಸ್ಥಿತಿ ತಾಯಿಯ ಗರ್ಭದಿಂದ ಈಚೆಗೆ ಬಂದಂತವರಿಗೆ ಇರುವಂತದ್ದು. ಅಂದ್ರೆ ಕತ್ತಲೆಯಲ್ಲಿ ಯಾವ ರೀತಿಯಾಗಿ ಇರುತ್ತೆ ಆ ಪಿಂಡದ ಪರಿಸ್ಥಿತಿ, ಆಲೋಚನೆ ಮಾಡಿ ನೋಡಿ. ಬೆಳಕನ್ನ ಕಾಣ್ಬೇಕು ಅಂದ್ರೆ ತಾಯಿಯ ಗರ್ಭದಿಂದ ಈಚೆಗೆ ಬರ್ಬೇಕು. ಅಂದ್ರೆ ತಾಯಿಯ ಗರ್ಭದಲ್ಲಿ ಬೆಳಕಿಲ್ವಾ? ತಾಯಿಯ ಗರ್ಭದಲ್ಲಿ ಬೆಳಕಿಲ್ವಾ? ತಾಯಿಯ ಗರ್ಭದಲ್ಲಿ ದೇವರು ಆಹಾರವನ್ನ ಸರಬರಾಜು ಮಾಡ್ತಾ ಇದ್ದಾನೆ ಎನ್ನುವಂಥದ್ದು ಗೊತ್ತಿದೆ, ಗಾಳಿಯನ್ನ ಸರಬರಾಜು ಮಾಡ್ತಾ ಇದ್ದಾನೆ ಎನ್ನುವಂಥದ್ದು ಗೊತ್ತಿದೆ. ಇವೆಲ್ಲವನ್ನ ನಾವು ಅರ್ಥ ಮಾಡಿಕೊಂಡಿದೀವಿ ಸತ್ಯವೇದದ ಮೂಲಕವಾಗಿ. ಅಂದ್ರೆ ತಾಯಿಯ ಗರ್ಭದಲ್ಲಿ ದೇವರು ಇಷ್ಟೆಲ್ಲ ಊಟ ಕೊಟ್ಟಿರುವಂತ ದೇವರು, ಗಾಳಿ ಕೊಟ್ಟಿರುವಂತ ದೇವರು, 9 ತಿಂಗಳು ಕಾಪಾಡಿ ನಡೆಸ್ತಾ ಇರುವಂತ ದೇವರು ಲೈಟನ್ನ ಇಟ್ಟಿಲ್ವಾ ಅಲ್ಲಿ? ಕತ್ತಲೆ ಎಂಬುದಾಗಿ ಹೇಳುತ್ತೆ. ಇಲ್ಲಿ ಸ್ಪಷ್ಟವಾಗಿ ಗಮನಿಸಿ ಅದನ್ನ. 16ನೇ ವಚನ, ಬೆಳಕನ್ನೇ ಕಾಣದ ಸತ್ತ ಕೂಸುಗಳಂತೆಯಾಗಲಿ. ಬೆಳಕನ್ನೇ ಕಾಣದೇ ಇರುವಂತದ್ದು, ಬೆಳಕನ್ನೇ ಕಾಣದೇ ಇರುವಂತದ್ದು ಪಿಂಡದ ಪರಿಸ್ಥಿತಿ. ನಮ್ಮ ಕೈಗಳನ್ನ ನಾವು ಕಣ್ಣಿನ ಹತ್ತಿರ 2 ಕೈಗಳನ್ನ ಇಟ್ಕೊಂಡ್ರೆ ಏನ್ ಕಾಣುತ್ತೆ ನಮ್ಗೆ? 2 ಕಣ್ಣುಗಳ ಮೇಲೆ ನಮ್ಮ ಕೈಗಳನ್ನ ಈ ರೀತಿಯಾಗಿ ಮುಚ್ಚಿಕೊಂಡ್ರೆ ಯಾವ ರೀತಿ ಏನ್ ಕಾಣುತ್ತೆ? ಏನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಮುಂದೆ ಕೈಗಳಿದೆ. ತಾಯಿಯ ಗರ್ಭದಲ್ಲೂ ಕೂಡ ಆ ಒಂದು ಚರ್ಮ ಎನ್ನುವಂಥದ್ದು ಯಾವ ರೀತಿಯಾಗಿರುತ್ತೆ? ಆ ಕೂಸಿಗೆ ಏನೋ ದೂರದಲ್ಲಿ ಇರುತ್ತೆ ಅಂತ ಹೇಳಿದ್ರ. ಅಂದ್ರೆ ನಮ್ಮ ಕಣ್ಣುಗಳನ್ನ ನಾವು ಕೈಗಳಿಂದ ಕಣ್ಣನ್ನ ಮುಚ್ಚಿಕೊಂಡ್ರೆ ಯಾವ ರೀತಿಯಾಗಿರುತ್ತೋ ಅದೇ ಸ್ಥಿತಿಯಲ್ಲಿ ಇರುತ್ತೆ. ಅದೇ ಸ್ಥಿತಿಯಲ್ಲಿ ಇದ್ದಾಗ ಯಾವ ರೀತಿಯಾಗಿ ಇರುತ್ತೆ? ಮತ್ತೆ ನಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡು ಒಂದು ವೇಳೆ ನಾವೇನಾದ್ರೂ ಕಾಣೋದಕ್ಕೆ ಸಾಧ್ಯವಾ? ಕಾಣೋದಕ್ಕೆ ಸಾಧ್ಯ ಇಲ್ಲ. ಕೂಸುಗಳು ಯಾವಾಗ ಕಣ್ಬಿಡುತ್ತೆ? ತಾಯಿಯ ಗರ್ಭದಲ್ಲಿ ಕಣ್ಬಿಡುತ್ತಾ? ಹುಟ್ಟಿ ಈಚೆಗೆ ಬಂದ ಮೇಲೆ ಕಣ್ಬಿಡುತ್ತೆ. ಆದ್ರೆ 9 ತಿಂಗಳು ತಾಯಿಯ ಗರ್ಭದಲ್ಲಿ ಇದ್ದಾಗ ಕೂಸು ಕಣ್ಣೇ ಮುಚ್ಚಿದೆಯಾ? ಕಣ್ಣೇ ಮುಚ್ಚಿದೆ. ಕಣ್ಣು ಮುಚ್ಚಿದೆ ಅಂದ್ರೆ ಮತ್ತೆ ಏನು ಕಾಣಲ್ವಾ? ಏನು ಕಾಣಲ್ಲ. ಬೆಳಕನ್ನು ಕಾಣದಂತ ಕೂಸು ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಏನು ನೋಡದೆ ಇರುವಂತ ಈ ಒಂದು ಪಿಂಡ ಈ ಒಂದು ಬದುಕಿನ ವಿಷಯದಲ್ಲಿ ಏನನ್ನ ಹೇಳುವುದಕ್ಕೆ ಸಾಧ್ಯವಾ? ಏನು ಹೇಳುವುದಕ್ಕೆ ಸಾಧ್ಯವಿಲ್ಲ, ಏನು ತಿಳಿಸೋದಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಒಂದು ವಿಚಾರವನ್ನ ಆಲೋಚನೆ ಮಾಡಿ ನೋಡ್ಬೇಕು. ಹುಟ್ಟಿ ಬಂದಿರುವಂತ ನಾವು ಈ ಭೂಮಿಗಿಂತ ಅಷ್ಟೋ ದೊಡ್ಡದಾಗಿರುವಂತ ಸೂರ್ಯ ಕಣ್ಣಿನಿಂದ ನೋಡಿದೀವಿ. ಅಷ್ಟು ದೊಡ್ಡದಾಗಿರುವಂತ ಸೂರ್ಯನನ್ನ ನಾವು ಕಣ್ಣಿನಿಂದ ನೋಡಿದೀವ ಅಂತ ನೋಡಿದ್ರೆ ಕಣ್ಣಿನಿಂದ ನೋಡಿದೀವಿ. ಅಂದ್ರೆ ಈ ಚಿಕ್ಕ ಕಣ್ಣಿನಿಂದ ಅಷ್ಟು ದೊಡ್ಡ ಸೂರ್ಯನನ್ನು ನೋಡುವಂತ ಭಾಗ್ಯವನ್ನ ದೇವರು ನಮ್ಗೆ ಹುಟ್ಟಿ ಬಂದಂತವರಿಗೆ ಕೊಟ್ಟಿದ್ದಾನ? ಅಂತ ಒಂದು ಶಕ್ತಿಯನ್ನ ನಾವು ಹುಟ್ಟಿ ಬಂದಂತವರಿಗೆ ಕೊಟ್ಟಿದ್ದಾನ? ಹುಟ್ಟಿ ಬಂದಂತವರಿಗೆ ಕೊಟ್ಟಿದ್ದಾನೆ. ಕಾರಣ ಇದೆ. ಅಂತ ಒಂದು ದೊಡ್ಡ ಸೂರ್ಯನನ್ನ ಇಂಥ ಒಂದು ಚಿಕ್ಕ ಕಣ್ಣುಗಳಿಂದ ನೋಡುವುದಕ್ಕೆ ಶಕ್ತಿ ಕೊಟ್ಟಂತದ್ದಕ್ಕೆ ಕಾರಣ ಇದೆ. ಕಾರಣ ಇಲ್ಲದೆ ದೇವರು ಕೊಟ್ಟಿಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಏನಕ್ಕೆ ಅಂತ ದೊಡ್ಡ ಕೆಲಸವನ್ನ, ಅಂದ್ರೆ ಅಂತ ದೊಡ್ಡ ಸೂರ್ಯನನ್ನು ನೋಡುವಂತ ಶಕ್ತಿಯನ್ನ ಏನಕ್ಕೆ ನಮ್ಮ ಕಣ್ಣುಗಳಲ್ಲಿ ಇಟ್ಟಿದ್ದಾನೆ ಅಂತ ಅಂದ್ರೆ ಅದನ್ನು ಮುಂದೆ ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಸತ್ತಂತ ಪಿಂಡಕ್ಕೆ ಬೆಳಕನ್ನ ಕಾಣದೇ ಇರುವಂತ ಕಾರಣ ಯಾವ ಕಾರ್ಯವೂ ಗೊತ್ತಿಲ್ಲ. ಹುಟ್ಟಿ ಬಂದಿರುವಂತ ನಮಗೆ ಬೆಳಕೆಲ್ಲವೂ ನೋಡಿರುವಂತ ಕಾರಣ ಎಲ್ಲ ಕಾರ್ಯವೂ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಮತ್ತೆ ಪ್ರಸಂಗಿ ಗ್ರಂಥ 6ನೇ ಅಧ್ಯಾಯ 4 ವಚನ 5ನೇ ವಚನವನ್ನು ಓದಿ. ಪ್ರಸಂಗಿ ಗ್ರಂಥ
ಪ್ರಸಂಗಿ ಗ್ರಂಥ 6ನೇ ಅಧ್ಯಾಯ 4ನೇ ವಚನ 5ನೇ ವಚನ. ಹಾ. ಹ್ಮ್. ಹಾ, ಸಾಕು ನೋಡಿ. ಅದು ವ್ಯರ್ಥತ್ವದಲ್ಲಿ ಬರುತ್ತದೆ. ಯಾವುದು ವ್ಯರ್ಥತ್ವದಲ್ಲಿ ಬರುತ್ತೆ? ಈ ಒಂದು ಕಾರ್ಯವು ಏನು ತಾಯಿಯ ಗರ್ಭದಲ್ಲಿ ಅದು ಹೋಗುತ್ತೋ ಇದೆಲ್ಲ ವ್ಯರ್ಥ ಎಂಬುದಾಗಿ ಹೇಳ್ತಾ ಇದೆ. ಅಂದ್ರೆ ನಾವು ಹುಟ್ಟಿ ಬಂದಿದೀವಲ್ಲ, ನಾವು ತಾಯಿಯ ಗರ್ಭದಿಂದ ಹುಟ್ಟಿ ನಾವು ಜನಿಸಿ ಬೆಳಕನ್ನು ನೋಡಿದೀವಿ, ಭೂಮಿಯಲ್ಲಿ ಇದೀವಿ, ನಾವು ವ್ಯರ್ಥ ಅಲ್ವಾ? ನಾವು ವ್ಯರ್ಥ ಅಲ್ಲ. ಆದ್ರೆ ನಮ್ಮ ಬದುಕನ್ನ ಮನುಷ್ಯನು, ನಮ್ಮ ಬದುಕನ್ನ ನಾವೇ ದೇವರನ್ನ ಬಿಟ್ಟು, ದೇವರ ಕೆಲಸಗಳನ್ನ ಬಿಟ್ಟು ವ್ಯರ್ಥ ಮಾಡಿಕೊಳ್ತಾ ಇದೀವಿ ಅಂತ ನೋಡಿದ್ರೆ ವ್ಯರ್ಥ ಮಾಡಿಕೊಳ್ತಾ ಇದೀವಿ. ಚೆನ್ನಾಗಿ ಈ ವಿಚಾರವನ್ನ ಅರ್ಥ ಮಾಡಿಕೊಳ್ಳಿ. ಆ ಅದು ವ್ಯರ್ಥತ್ವದಲ್ಲಿ ಬರುತ್ತದೆ, ಕತ್ತಲಲ್ಲಿ ಹೋಗುತ್ತದೆ, ಅಂಧಕಾರವು ಅದರ ಹೆಸರನ್ನು ಕವಿದಿರುವುದು. ಕತ್ತಲೆ ಎನ್ನುವಂಥದ್ದು ಅದರ ಹೆಸರನ್ನ ಕವಿದಿದೆಯಂತೆ. ಅಂಧಕಾರವು ಅದರ ಹೆಸರನ್ನ ಕವಿದಿರುವುದು. ಅಂಧಕಾರವು ಅಂದ್ರೆ ಕತ್ತಲೆ ಎನ್ನುವಂಥದ್ದು ಯಾವ ರೀತಿಯಾಗಿ ಅದರ ಹೆಸರನ್ನ ಕವಿದಿದೆ? ನಾವು ಹೆಸರನ್ನ ಯಾವಾಗ ಇಡ್ತೀವಿ? ಹುಟ್ಟಿ ಬಂದ ಮೇಲೇನೆ ಹೆಸರನ್ನ ಇಡ್ತೀವಿ. ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಯಾರಾದ್ರೂ ಹೆಸರನ್ನ ಇಟ್ಟಿದಾರಾ? ಹೆಸರನ್ನ ಹಿಡಿದು ಕರೀತಾರ? ಪಿಂಡಕ್ಕೆ ಹೆಸರನ್ನ ಇಡ್ತಾರ? ಪಿಂಡಕ್ಕೆ ಹೆಸರನ್ನ ಇಡಲ್ಲ. ಹುಟ್ಟಿ ಬಂದು ಒಂದು ವೇಳೆ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಇಂಥ ಹೆಸರನ್ನ ಇಡಬೇಕು ಅನ್ನುವಂಥದ್ದು ಆಲೋಚನೆ ಇರ್ಬೋದು. ಯಾಕೆಂದ್ರೆ ಕ್ರಿಸ್ತನಿಗೆ ದೇವದೂತನು ಹೇಳ್ತಾನೆ, ನಿನ್ನ ಗರ್ಭದಲ್ಲಿ ದೇವಪುತ್ರನು ಬರ್ತಾನೆ, ಆತನಿಗೆ ಯೇಸು ಅಂತೇಳಿ ಹೆಸರು ಇಡಬೇಕು ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಹುಟ್ಟಿ ಬಂದಾಗ ಈ ರೀತಿಯಾಗಿ ಹೆಸರನ್ನ ಇಡಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಇರ್ಬೋದು. ಆದ್ರೆ ಪಿಂಡಕ್ಕೆ ಕೂಡ ಯಾರು ಹೆಸರನ್ನ ಇಡಲ್ಲ. ಯಾಕೆ ಅಂತಂದ್ರೆ ಕತ್ತಲೆಯಲ್ಲಿ ಇದೆ, ಹೊರಗೆ ಬಂದಿಲ್ಲ, ಸೂರ್ಯನನ್ನ ಕಂಡಿಲ್ಲ, ಈ ಪ್ರಪಂಚವನ್ನ ನೋಡಿಲ್ಲ. ಅಂದ್ರೆ ಹೆಸರು ಇಲ್ಲದಂತ ಪರಿಸ್ಥಿತಿ, ಬೆಳಕನ್ನ ಕಾಣದೇ ಇರುವಂತ ಪರಿಸ್ಥಿತಿ, ಏನು ತಿಳಿಯದೇ ಇರುವಂತ ಪರಿಸ್ಥಿತಿ ಯಾವುದಕ್ಕಿದೆ? ಪಿಂಡಕ್ಕೆ. ಪಿಂಡಕ್ಕೆ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಮನುಷ್ಯನಿಗೆ ಹುಟ್ಟಿ ಬಂದ ಮೇಲೆ ಆತನಿಗೆ ಹೆಸರಿದೆ, ಈ ಲೋಕವನ್ನು ನೋಡಿದ್ದಾನೆ, ದೇವರ ಸೃಷ್ಟಿಗಳನ್ನೆಲ್ಲವನ್ನ ನೋಡ್ತಾ ಇದ್ದಾನೆ, ಎಲ್ಲವನ್ನ ಈ ಎಲ್ಲ ಕಾರ್ಯಗಳನ್ನ ಆತನು ಈ ಸೃಷ್ಟಿಯಲ್ಲಿರುವಂತ ಎಲ್ಲ ಕಾರ್ಯಗಳನ್ನು ಅನುಭವಿಸ್ತಾ ಇದ್ದಾನೆ. ಇವೆಲ್ಲವನ್ನು ಅನುಭವಿಸ್ತಾ ಇದ್ರೆ ಈ ಒಂದು ಪಿಂಡಕ್ಕೂ ಈತನಿಗೂ ಏನು ವ್ಯತ್ಯಾಸ ನಡಿಬೇಕು ಇಲ್ಲಿ ಅಂತ ಹೇಳಿ ನೋಡುವಾಗ, ಯಾವ ತಿಳುವಳಿಕೆ ಇಲ್ಲದಂತ, ಬೆಳಕನ್ನ ನೋಡದಂತ, ಹೆಸರನ್ನ ಇರದಂತ ಆ ಒಂದು ಪಿಂಡಕ್ಕಿಂತ ಈ ಭೂಮಿ ಮೇಲೆ ದೇವರು ಹುಟ್ಟಿಸಿ ಎಲ್ಲವನ್ನ ಕೊಟ್ಟು ಎಲ್ಲವನ್ನ ಅಧೀನ ಮಾಡಿ ನಡೆಸ್ತಾ ಇರುವಂತ ಈತನ ಪರಿಸ್ಥಿತಿ ಆ ಪಿಂಡಕ್ಕಿಂತ ಹೆಚ್ಚಾಗಿರ್ಬೇಕು. ಯಾಕೆಂದ್ರೆ ಇವೆಲ್ಲವನ್ನು ಅನುಭವಿಸಿದಾನೆ, ನೋಡಿದಾನೆ, ಎಲ್ಲ ಮಾಡಿದಾನೆ. ಆದರೆ ಕೆಲವೊಬ್ಬ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ? ಆ ಪಿಂಡದ ಪರಿಸ್ಥಿತಿಯಲ್ಲಿಯೇ ಇದ್ದಾರೆ. ಯಾವ ರೀತಿಯಾಗಿ? ಸೊಲೊಮೋನನು ಹೇಳಿದಂತ ರೀತಿಯಲ್ಲಿ. ಯಾವ ರೀತಿಯಾಗಿ? ಒಬ್ಬ 100 ಮಕ್ಕಳನ್ನ ಪಡೆದು ಬಹು ವರ್ಷ ಬದುಕಿ ಆತನ ಯಾವ ಸುಖ ತೃಪ್ತಿ ಏನು ಇಲ್ಲದಂತ ರೀತಿಯಲ್ಲಿ ಆತನು ಉತ್ತರ ಕ್ರಿಯೆಯು ಇಲ್ಲದಂತ ರೀತಿಯಲ್ಲಿ ಸತ್ರ ಆತನು ಪಿಂಡಕ್ಕೆ ಸಮಾನ ಎಂಬುದಾಗಿ. ಅಂದ್ರೆ ದೇವ್ರು ಈ ರೀತಿಯಾಗಿ ನೋಡ್ತಾನ? ಈ ಲೋಕದಲ್ಲಿ ಬಂದಿರುವಂತದ್ದು ಅಂತ ವ್ಯಕ್ತಿಗೆ ಈ ಲೋಕದಲ್ಲಿ ಬಂದು ಬೆಳಕನ್ನು ನೋಡಿ ಹೆಸರನ್ನ ಇಟ್ಕೊಂಡು ಆತನ ಸೃಷ್ಟಿಯೆಲ್ಲ ಅನುಭವಿಸುದು ವ್ಯರ್ಥನ? ವ್ಯರ್ಥ ಎಂಬುದಾಗಿ ಹೇಳುತ್ತೆ. ಆತನು ಈ ಸೃಷ್ಟಿಯನ್ನೆಲ್ಲ ಅನುಭವಿಸಿ ದೇವರ ಕಾರ್ಯಗಳನ್ನೆಲ್ಲ ಕಣ್ಣಿಂದ ನೋಡಿ ಆತನು ಸತ್ತು ನರಕದ ಪಾಲಾದ್ರೆ ಏನು ಪ್ರಯೋಜನ? ದೇವರ ಒಂದು ಉದ್ದೇಶವನ್ನ ನೆರವೇರಿಸುವುದಕ್ಕೆ ಬಂದಂತವನು ದೇವರ ಉದ್ದೇಶವನ್ನ ನೆರವೇರಿಸದೆ ಆತನ ನರಕಕ್ಕೆ ಬಂದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ ಎನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ 5ನೇ ವಚನವನ್ನ ಗಮನಿಸಿ, ಅದು ಸೂರ್ಯನನ್ನ ಕಂಡಿಲ್ಲ, ಅದಕ್ಕೆ ತಿಳುವಳಿಕೆಯೇ ಇಲ್ಲ. ಅದಕ್ಕೆ ತಿಳುವಳಿಕೆ ಇಲ್ವಾ? ತಿಳುವಳಿಕೆ ಎನ್ನುವಂಥದ್ದು ಇಲ್ಲ. ಯಾಕೆ ಅವರು ಪಿಂಡಗಳು ಸತ್ತಾಕ್ಷಣಕ್ಕೆ ಪರದೇಶಿಗೆ ಹೋಗ್ತಾರೆ? ತಿಳುವಳಿಕೆ ಎನ್ನುವಂಥದ್ದಿಲ್ಲ. ಮಕ್ಕಳು ಏನಕ್ಕೆ ಸತ್ತರೆ ಪರಲೋಕಕ್ಕೆ ಹೋಗ್ತಾರೆ? ತಿಳುವಳಿಕೆ ಎನ್ನುವಂಥದ್ದಿಲ್ಲ. ಪಾಪ ಪುಣ್ಯದ ತಿಳುವಳಿಕೆ ಎನ್ನುವಂಥದ್ದಿಲ್ಲ. ಅದಕ್ಕೋಸ್ಕರವೇ ಅಂದ್ರೆ ಈ ಪಿಂಡಕ್ಕೆ ಯಾವ ತಿಳುವಳಿಕೆ ಇಲ್ವಾ? ಯಾವ ತಿಳುವಳಿಕೆ ಇಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಈ ಪಿಂಡಕ್ಕಿಂತ ಮನುಷ್ಯನಿಗೆ ಎಲ್ಲವೂ ಗೊತ್ತಾ ಅಂತ ನೋಡುವಾಗ ಈ ತಿಳುವಳಿಕೆ ಇಲ್ಲ ಎಂಬುದಾಗಿ, ಪಿಂಡಕ್ಕೆ ತಿಳುವಳಿಕೆ ಇಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತೆ. ಮನುಷ್ಯನ ವಿಷಯದಲ್ಲಿ ನೋಡಿದ್ರೆ ಎಲ್ಲಾ ತಿಳುವಳಿಕೆಗಳಿದೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಎನ್ನುವಂತ ಆಲೋಚನೆ ಮಾಡುವಂತ ಶಕ್ತಿ ಇದೆ. ಒಬ್ಬ ಕಳ್ಳನನ್ನಾದ್ರೂ ಕೂಡ ಆತನು ಕಳ್ಳತನವನ್ನೇ ಮಾಡ್ತಿದ್ರು
ನಾನು ಮಾಡ್ತಾ ಇರುವಂತದ್ದು ತಪ್ಪು ಅಂತ ಹೇಳಿ ಆತನ ಮನಸ್ಸಿನಲ್ಲಿ ಆತನು ಅಂಗಿಸುವಂತ ಒಂದು ಕಾರ್ಯ ಇರ್ತದೆ. ಅದು ತಪ್ಪು ಅಂತ ಹೇಳಿ ಆತನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಆತನಿಗೆ ಇರ್ತತಿ. ಆತನ ಇದ್ರೂ ಅದು ತಪ್ಪು ಅಂತ ಹೇಳಿ ಆತನ ಅರ್ಥ ಮಾಡಿಕೊಂಡ್ರು ಆತನ ಬಿಡೋದಕ್ಕೆ ಇಷ್ಟ ಪಡದಲೇ ಇರ್ಬೋದು. ಆದ್ರೆ ತಪ್ಪು ಎನ್ನುವಂತ ಕಾರ್ಯ ಅವನಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ಯಾಕೆ ಅಂತಂದ್ರೆ ದೇವರಂತ ಸ್ವಭಾವಗಳನ್ನ ಇಟ್ಟಿದ್ದಾನೆ ಮನುಷ್ಯನಲ್ಲಿ. ಅಂತ ಸ್ವಭಾವಗಳನ್ನ ಇಟ್ಟಿದ್ದಾನೆ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಎನ್ನುವಂತ ವಿವೇಚನೆ ಮಾಡುವಂತ ಒಂದು ಶಕ್ತಿಯನ್ನ ಇಟ್ಟಿದ್ದಾನೆ. ಆದ್ರೆ ಮನುಷ್ಯನು ಬದಲಾಗ್ತಾನೋ ಬಿಡ್ತಾನೋ ಅದು ಅವನಿಗೆ ಬಿಟ್ಟಿದ್ದು. ಅಂದ್ರೆ ಮನುಷ್ಯನು ಹುಟ್ಟಿ ಬಂದಂತವನಿಗೆ ಎಲ್ಲವೂ ಗೊತ್ತಾ ಅಂತ ನೋಡುವಾಗ ಎಲ್ಲವೂ ಗೊತ್ತು. ಯಾಕೆ ಅಂತಂದ್ರೆ ಹುಟ್ಟಿ ಬಂದಿರುವುದಕ್ಕೆ ಗೊತ್ತು. ಹುಟ್ಟದಲ್ಲೇ ಆ ಪಿಂಡದ ರೀತಿಯಲ್ಲಿ ಒಂದ್ ವೇಳೆ ನಾವು ಜಾರಿ ಹೋಗಿದ್ದು ಒಂದ್ ಕಡೆ ಯಾವ ಕಾರ್ಯವೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಈ ಲೋಕದಲ್ಲಿ ಏನ್ ನಡೀತದೋ ಗೊತ್ತಾಗ್ತಿರ್ಲಿಲ್ಲ. ದೇವರಿಲ್ಲಿ ಏನಕ್ಕೋಸ್ಕರ ಆ ಒಂದು ಪಿಂಡದ ರೀತಿಯಲ್ಲಿ ನಮ್ಮನ್ನ ಬಿಡದೆ ವ್ಯತ್ಯಾಸವನ್ನ ಮಾಡಿ ಈ ಲೋಕಕ್ಕೆ ತಂದು ಬೆಳಕನ್ನ ನೋಡುವಂತೆ ಮಾಡಿ, ಹೆಸರನ್ನ ಇಟ್ಟುಕೊಳ್ಳುವಂತೆ ಮಾಡಿ, ಈ ಸೃಷ್ಟಿಯನ್ನೆಲ್ಲ ಕಣ್ಣಿಂದ ನೋಡುವಂತೆ ಮಾಡಿ, ಈ ಸೃಷ್ಟಿಯನ್ನೆಲ್ಲ ಅನುಭವಿಸುವಂತೆ ಮಾಡಿದ್ದಾನೆ ಅಂತಂದ್ರೆ ಆ ದೇವರ ವಿಷಯದಲ್ಲಿ ಸಾಕ್ಷಿ ಹೇಳ್ಬೇಕು ಎಂಬುದಾಗಿ, ಆ ದೇವರಿಗೋಸ್ಕರ ಬದುಕಬೇಕು ಎಂಬುದಾಗಿ, ಆ ದೇವರಿಗೋಸ್ಕರವೇ ಈ ಒಂದು ಜೀವನ ಬಲಿಯಾಗಿ ಹೋಗ್ಬೇಕು ಎನ್ನುವಂತ ಉದ್ದೇಶದಿಂದ ಒಬ್ಬ ಮನುಷ್ಯನು 100 ವರ್ಷ ಬದುಕಿ ಆತನು ಏನೋ ಸುಖ ತೃಪ್ತಿ ಇಲ್ಲದಂತ ರೀತಿಯಲ್ಲಿ ದೇವರಿಗೋಸ್ಕರ ಏನು ಮಾಡದಂತ ರೀತಿಯಲ್ಲಿ ಸತ್ತು ಹೋಗುವಂತದ್ದಕ್ಕಲ್ಲ. ಯಾಕೆಂದ್ರೆ ಎಫೆಸ 2:10 ಪ್ರಕಾರವಾಗಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವೇ ನಮ್ಮನ್ನು ಉಂಟು ಮಾಡಿದ್ದಾನೆ. ಸತ್ಕಾರ್ಯಗಳೊಂದು ಯಾವುವು? 100 ಮಕ್ಕಳುಗಳನ್ನ ಪಡೆದು ಬಿಟ್ಟು ನಾನು ಬಿಡಿ ಇನ್ನೇನ್ ಕೊನೆ ಆಗೋಯ್ತು ನನ್ನ ಜೀವನ ಎಂಬುದಾಗಿ ಆತನು ಅನ್ಯಾಯ ಮಾರ್ಗದಲ್ಲಿ ಮಕ್ಕಳನ್ನು ಬೆಳೆಸಿ ಆತನು ಅನ್ಯಾಯ ಮಾರ್ಗದಲ್ಲಿ ಹೋಗಿ ಎರಡು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಇದನ್ನ. ಈ ಒಂದು ಕಾರ್ಯಕ್ಕೋಸ್ಕರ ಅಲ್ಲ, ಸೂರ್ಯನನ್ನ ನೋಡದೆ ಇರುವಂತ ಜನ್ಮಕ್ಕಿಂತ ಸೂರ್ಯನನ್ನು ನೋಡುವಂತ ಜನ್ಮವಾಗಿ ಈ ಭೂಮಿ ಮೇಲೆ ಏನಕ್ಕೋಸ್ಕರ ನಮ್ಮನ್ನ ತಂದಿದ್ದಾನೆ ಅಂತ ಹೇಳಿ ನೋಡುವಾಗ ನಾವೆಲ್ಲರೂ ಆ ದೇವರಿಗೋಸ್ಕರ ಬದುಕಬೇಕು ಎಂಬುದಾಗಿ ನೆನ್ನೆ ಇವತ್ತು ಕೋರ್ಟಿನಲ್ಲಿ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಜನಗಳು ಸಾಕ್ಷಿಗಳನ್ನ ಹೇಳ್ತಿರ್ತಾರೆ. ನಾನು ಈತನು ಮಾಡಿದಂತ ಅಪರಾಧವನ್ನ ನೋಡಿದ್ದೀನಿ, ಇಲ್ಲ ಈತನು ಇಂಥ ಅಪರಾಧವನ್ನ ಈತನು ಮಾಡಿಲ್ಲ ಅದನ್ನ ನಾನು ನೋಡಿದ್ದೀನಿ ಅಂದ್ರೆ ಈತನು ಖಂಡಿತ ಸಾಕ್ಷಿಗಳನ್ನ ಹೇಳ್ತಿರ್ತಾನೆ. ಮತ್ತೆ ಇವತ್ತು ಮನುಷ್ಯನು ಕಣ್ಣಾರೆ ಕಾಣ್ತಿರುವಂತ ಈ ಸೃಷ್ಟಿಯ ವಿಷಯದಲ್ಲಿ ದೇವರ ಬಗ್ಗೆ ಸಾಕ್ಷಿ ಹೇಳಲ್ವಾ? ದೇವರ ಬಗ್ಗೆ ಸಾಕ್ಷಿ ಹೇಳಲ್ವಾ? ಒಬ್ಬ ಮನುಷ್ಯನು ಒಂದು ಕಾರ್ಯವನ್ನ ನೋಡದೆ ಆತನು ಸಾಕ್ಷಿಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಅದನ್ನ ಹೇಳುವಂತದ್ದಾದ್ರೂ ಸುಳ್ಳೇ ಹೇಳ್ಬೇಕು, ಇಲ್ಲ ತಪ್ಪನ್ನೇ ಮಾಡ್ಬೇಕು ಆತನಲ್ಲಿ. ಆ ರೀತಿಯಾಗಿ ಜಾರಿ ಹೋದಂತ ಪಿಂಡ ಏನು ನೋಡದೆ ಇರುವಂತ ಕಾರಣ ಯಾವ ರೀತಿಯಾಗಿ ಸಾಕ್ಷಿ ಹೇಳೋದಕ್ಕಾಗುತ್ತೆ? ಒಂದು ವೇಳೆ ಆ ಪಿಂಡವನ್ನ ಬೆಳಕನ್ನು ನೋಡುವಂತ ರೀತಿಯಲ್ಲಿ ಈ ಭೂಮಿ ಮೇಲೆ ತಂದಿದ್ರೆ ಆ ಸಾಕ್ಷಿಯನ್ನು ಹೇಳ್ತಿತ್ತೋ ಏನೋ. ಯಾಕೆಂದ್ರೆ ಅದನ್ನ ಹೇಳೋದಕ್ಕೆ ಬರಲ್ಲ. ಎಷ್ಟೋ ಜನ ದೇವರಿಗೋಸ್ಕರ ಬದುಕುವಂತವ್ರು ಇದ್ದಾರೆ, ದೇವರಿಗೋಸ್ಕರ ಬದುಕದೇ ಇರುವಂತವರು ಕೂಡ ಇದ್ದಾರೆ. ಇವತ್ತು ನಮ್ಮನ್ನ ಏನಕ್ಕೋಸ್ಕರ ತಂದಿದ್ದಾನೆ ಅಂತ ಅಂದ್ರೆ ಬೆಳಕನ್ನ ನೋಡುವಂತ ರೀತಿಯಲ್ಲಿ, ಸೂರ್ಯನ ಕೆಳಗೆ ನಡೆಯುವಂತ ಪ್ರತಿಯೊಂದು ಕಾರ್ಯವನ್ನು ನೋಡುವಂತ ರೀತಿಯಲ್ಲಿ ನಮ್ಮನ್ನ ಈ ಭೂಮಿ ಮೇಲೆ ಹುಟ್ಟಿಸಿದ್ದಾನೆ ಅಂತ ಅಂದ್ರೆ, ಶರೀರ ಅವತಾರವನ್ನ ತಾಳಿಸಿ ಈ ಭೂಮಿ ಮೇಲೆ ತಂದಿದ್ದಾನೆ ಅಂತ ಅಂದ್ರೆ ಸಾಕ್ಷಿ ಹೇಳುವುದಕ್ಕೋಸ್ಕರವೇ. ಯಾರ ಬಗ್ಗೆ? ದೇವರ ಬಗ್ಗೆ ಸಾಕ್ಷಿ ಹೇಳೋದಕ್ಕೋಸ್ಕರವೇ. ದೇವರ ಕಾರ್ಯಗಳ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರವೇ ಈ ಬೆಳಕನ್ನು ನೋಡುವಂತ ರೀತಿಯಲ್ಲಿ ತಂದಿದ್ದಾನೆ. ಈ ಭೂಮಿಯಲ್ಲಿ ಏನಕ್ಕೋಸ್ಕರ ತಂದಿದ್ದಾನೆ? ದೇವರಿಗೋಸ್ಕರ ಬದುಕೋದಕ್ಕೇನೆ. ನಿನ್ನ ಕೆಲಸಗಳು, ನಿನ್ನ ಕಾರ್ಯಗಳು ಇದರ ವಿಚಾರದಲ್ಲಿ ನೀನು ಮುಳುಗಿ ಸಾಯುವುದಕ್ಕಲ್ಲ. ಆ ಪಿಂಡದ ಸಮಾನ ಮತ್ತೆ ಆ ಪಿಂಡಕ್ಕೂ ಮತ್ತೆ ದೇವರಿಗೋಸ್ಕರ ಬದುಕನೇ ಇರುವಂತ ಇಬ್ಬರಿಗೂ ಒಂದೇ ಸಮಾನವನ್ನು ಹೋಲಿಸಿ ಮಾತನಾಡುವಂಥದ್ದು ಸೊಲೊಮೋನನ ಮಾತುಗಳಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಅಂದ್ರೆ ಅವನ ಬದುಕು ವ್ಯರ್ಥವ? ಅವನ ಬದುಕು ವ್ಯರ್ಥ ಎಂಬುದಾಗಿ ಹೇಳುತ್ತೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಹೇಳ್ಬೇಕು ಅಂತಲೇ ನಮಗ್ ತಿಳಿಸಿದ್ದಾನೆ. ಅದಕ್ಕೋಸ್ಕರವೇ ಈ ಭೂಮಿ ಮೇಲೆ ನಾವು ಬೆಳಕನ್ನ ನೋಡುವಂತ ಜನ್ಮವಾಗಿ ನಾವು ಬಂದಿದ್ದೀವಿ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತಂದ್ರೆ ನಾವು ಯಾವುದನ್ನು ಕೂಡ ತಿಳಿಯದಂತ ಪರಿಸ್ಥಿತಿಯಲ್ಲಿ ನಮ್ಗೆ ಏನೋ ಒಂದು ಮಾಡ್ಬಿಟ್ರೆ, ಒಂದು ಬೈಬಲನ್ನ ಓದ್ಬಿಟ್ರೆ ಮುಗಿದೋಯ್ತು, ಚರ್ಚಿಗೆ ಹೋಗಿ ಬಂದ್ರೆ ಮುಗಿದೋಯ್ತು, ನಮಗೆ ನಿತ್ಯ ಲೋಕ ಎನ್ನುವಂಥದ್ದು ಕಾಯಂ ಆಗಿದೆ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ತೀವಿ. ನಾವು ಈ ರೀತಿಯಾಗಿ ತಿಳ್ಕೊಂಡು ಅಜ್ಞಾನದಲ್ಲಿ ನಡ್ಕೊಳ್ತಾ ಇದ್ದೀವಿ. ಖಂಡಿತ ಸೂರ್ಯನನ್ನು ನೋಡದೇ ಇರುವಂತ ಜನ್ಮಕ್ಕೂ ಸೂರ್ಯನನ್ನು ನೋಡುವಂತ ನಮಗಿರುವಂತ ಜನ್ಮಕ್ಕೂ ವ್ಯತ್ಯಾಸ ಏನು ಎನ್ನುವಂಥದ್ದನ್ನ ಗಮನಿಸ್ಬೇಕು. ಯಾಕೆ ಅಂತ ಅಂದ್ರೆ ಸೂರ್ಯನ ಕೆಳಗೆ ಪ್ರತಿಯೊಂದು ಕಾರ್ಯವೂ ಕೂಡ ನಡೆಯುತ್ತೆ. ಈ ಸೂರ್ಯನ ಕೆಳಗೆ ನಡೆಯುವಂತ ಎಲ್ಲಾ ಕಾರ್ಯಗಳಲ್ಲಿ ಒಂದು
ಪ್ರತ್ಯೇಕವಾದಂತ ಒಂದು ಕಾರ್ಯವೇ. ಪ್ರತ್ಯೇಕವಾದಂತ ಕಾರ್ಯ ಯಾವುದು ಅಂತೀರ? ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರಸಂಗಿ ಗ್ರಂಥ 1ನೇ ಅಧ್ಯಾಯ 13-14 ಓದಿ. ಪ್ರಸಂಗಿ ಗ್ರಂಥ 1ನೇ ಅಧ್ಯಾಯ 13-14. ಆಕಾಶದ ಕೆಳಗೆ ನಡೆಯುವ ಎಲ್ಲಾ ಕೆಲಸಗಳನ್ನು ಜ್ಞಾನದಿಂದ ವಿಚಾರಿಸಿ ವಿಮರ್ಶಿಸಲು ಮನಸ್ಸಿಟ್ಟೆನು. ಚೆನ್ನಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಆಕಾಶದ ಕೆಳಗೆ ನಡೆಯುವ ಎಲ್ಲಾ ಕೆಲಸಗಳನ್ನ, ಆಕಾಶದ ಕೆಳಗೆ ನಡೆಯುವಂತ ಎಲ್ಲಾ ಕೆಲಸಗಳನ್ನ ಅಂದ್ರೆ ಭೂಮಿ ಮೇಲೆ ನಡೆಯುವಂತ ಎಲ್ಲಾ ಕೆಲಸಗಳ ಬಗ್ಗೆ ಆಯ್ತು ಮಾತನಾಡ್ತಾ ಇದ್ದೇನೆ ಸೊಲೊಮೋನನು. ಯಾವುದೇ ಬೇರೆ ಚಂದ್ರಗ್ರಹದಲ್ಲೋ ಮಂಗಳ ಗ್ರಹದಲ್ಲೋ ಇರುವಂತ ಕಾರ್ಯವನ್ನು ಆತನ ಇಲ್ಲಿ ಮಾತಾಡ್ತಾ ಇಲ್ಲ. ಆಕಾಶದ ಕೆಳಗೆ ನಡೆಯುವ ಎಲ್ಲಾ ಕೆಲಸಗಳನ್ನ ಜ್ಞಾನದಿಂದ ವಿಚಾರಿಸಿ ವಿಮರ್ಶಿಸಲು ಮನಸ್ಸಿಟ್ಟೆನು. ನರ ಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಆ ಕೆಲಸವೆಲ್ಲ ಬಹು ಪ್ರಯಾಸವೇ. ನರಜನ್ಮದವರ ಕರ್ತವ್ಯವೊಂದು ಅಂದ್ರೆ ಮನುಷ್ಯನ ಕರ್ತವ್ಯ ಅಂತ ಹೇಳ್ಬಿಟ್ಟು ದೇವ್ರು ನೇಮಿಸಿರುವಂತ ಆ ಎಲ್ಲಾ ಕೆಲಸವೆಲ್ಲ ಬಹು ಪ್ರಯಾಸ, ಕಷ್ಟ. ಯಾಕೆ? ಆದಾಮನು ಏದೇನ್ ವನದಲ್ಲಿದ್ದ, ತಪ್ಪನ್ನ ಮಾಡ್ದ. ದೇವ್ರೇನ್ ಮಾಡಿದ್ರು? ಅಲ್ಲಿಂದ ಹೊರಡಿಸ್ಬಿಟ್ರು. ನೀನು ಹೋಗಿ ದುಡ್ಡು ಕಳಿತೀನಿ. ದುಡಿಯುವಂಥದ್ದು ಕಷ್ಟನ? ಈಜಿನ? ಕಷ್ಟ. ಎಲ್ಲ ಪ್ರಯಾಸಗಳೇ ಈ ಲೋಕದಲ್ಲಿ. ಪಾಪವೇ ತುಂಬಿರುವಂತ ಈ ಲೋಕದಲ್ಲಿ ಭಯಂಕರವಾದಂತ ಕಷ್ಟಗಳೇ. ಒಬ್ಬ ಮನುಷ್ಯನು ನೀತಿವಂತನಾಗಿ ಬದುಕಬೇಕು ಅಂದ್ರೂ ಅದು ಕಷ್ಟವೇ ಆಗಿದೆ. ಲೋಕದಲ್ಲಿ ನಡೆಯುವ ಕೆಲಸಗಳನ್ನೆಲ್ಲ ನೋಡಿದ್ದೇನೆ. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥ. ಈ ಲೋಕದಲ್ಲಿ ದೇವರಿಗೋಸ್ಕರ ಮಾಡದೇ ಇರುವಂತಹ ಏನ್ ಕೆಲಸಗಳಿವೆ ಇವೆಲ್ಲವೂ ಕೂಡ ಗಾಳಿಯನ್ನು ಹಿಂದಟ್ಟದ ರೀತಿಯಲ್ಲಿ ವ್ಯರ್ಥನಂತೆ. ಎಲ್ಲವೂ ವ್ಯರ್ಥ, ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇಂಥೊಂದು ಪ್ರಯೋಜನ ಇಲ್ಲದಂತ, ಎಲ್ಲವೂ ವ್ಯರ್ಥವಾಗಿರುವಂತ, ಸೂರ್ಯನ ಕೆಳಗೆ ನಡೆಯುವಂತ ಎಲ್ಲಾ ಕೆಲಸಗಳಲ್ಲಿ, ವ್ಯರ್ಥವಾಗಿರುವಂತ ಕಾರ್ಯಗಳಲ್ಲಿ ಒಂದು ಶ್ರೇಷ್ಠವಾದಂತ ಕಾರ್ಯವಿದೆ. ಆ ಶ್ರೇಷ್ಠವಾದಂತ ಕಾರ್ಯ ಏನು ಅಂತ ಹೇಳಿ ನೋಡುವಾಗ ಯೇಸು ಕ್ರಿಸ್ತನ ಪುನರುತ್ಥಾನ. ಯಾಕೆ ಇದೇ ಶ್ರೇಷ್ಠ ಎಂಬುದಾಗಿ ನಾವು ಮಾತಾಡ್ಕೊಳ್ತಾ ಇದ್ದೀವಿ ಅಂದ್ರೆ, ಎಲ್ಲರೂ ಕೂಡ ದೇವರು ಹುಟ್ಟಿಸ್ತಾ ಇದ್ದಾನೆ, ಸೂರ್ಯನನ್ನು ನೋಡ್ತಾ ಇದ್ದಾರೆ, ಮರಣ ಹೊಂದ್ತಾ ಇದ್ದಾರೆ. ಸೂರ್ಯನನ್ನು ನೋಡ್ತಾ ಇದ್ದಾರೆ, ಅವ್ರು ಬದುಕನ್ನು ಸಾಗಿಸ್ತಾ ಇದ್ದಾರೆ, ಮರಣವನ್ನು ಹೊಂದುತ್ತಾ ಇದ್ದಾರೆ. ಸೂರ್ಯನನ್ನು ನೋಡ್ತಾ ಇದ್ದಾರೆ, ಬದುಕನ್ನು ಸಾಗಿಸಿ ಮರಣವನ್ನು ಹೊಂದುತ್ತಾ ಇದ್ದಾರೆ. ಆದರೆ ಸತ್ತಂತ ಕ್ರಿಸ್ತನು ಎದ್ದು ಬಂದಂತ ರೀತಿಯಲ್ಲಿ ನಮ್ಮೆಲ್ಲರಿಗೂ ತೋರಿಸಿದ್ದಾನೆ. ಆತನು ಎದ್ದು ಬಂದಿದ್ದಾನೆ. ಅಂದ್ರೆ ಈ ಪ್ರಪಂಚದಲ್ಲಿ ಶ್ರೇಷ್ಠವಾದಂತ ಕಾರ್ಯ ಯಾವ್ದಾದ್ರು ಇದ್ರೆ ಅದು ಕ್ರಿಸ್ತನ ಪುನರುತ್ಥಾನವೇ. ಯಾಕೆ ಎಂಬುದಾಗಿ ನೋಡುವಾಗ ಎಲ್ಲರೂ ಹುಟ್ಟಿ ಸತ್ತು ಹೋಗ್ತಿದ್ದಾರೆ. ಆತರ ಆತನು ಮೊಟ್ಟ ಮೊದಲಿಗನಾಗಿ ಎದ್ದು ಬಂದಿದ್ದಾನೆ. ವಾಪಸ್ ಆತನು ಎದ್ದು ಬಂದಿದ್ದಾನೆ. ಸಾವನ್ನು ಜಯಿಸ್ಕೊಂಡು ಆತನು ಬಂದಿದ್ದಾನೆ. ಏನಕ್ಕೋಸ್ಕರ ಸಾವನ್ನು ಜಯಿಸ್ಕೊಂಡ್ ಬಂದಿದ್ದಾನೆ? ಆತನು ಪಿಂಡವಾಗಿ ಬೀಳದೆ ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ಆತನು ಬೆಳಕನ್ನ ನೋಡಿ ಹೆಸರನ್ನ ಇಟ್ಟುಕೊಂಡು ಕತ್ತಲೆಯಲ್ಲಿಯೇ ಉಳಿದು ಹೋಗದೆ ಆತನು ದೇವರಿಗೋಸ್ಕರ ಎಲ್ಲಾ ಕೆಲಸಗಳನ್ನ ಮಾಡಿ ಆತನ ಕೊನೆಯದಾಗಿ ದೇವರ ಒಂದು ಕೋರಿಕೆಯ ಮೇರೆಗೆ ಎಲ್ಲ ಮನುಷ್ಯರಿಗೋಸ್ಕರ ಆತನು ಬಲಿಯಾಗಿ ಸತ್ತು ಉಣ್ಣಲ್ಪಟ್ಟು ಎದ್ದು ವಾಪಸ್ ಬಂದಿದೆ. ಅಂದ್ರೆ ಯಾಕೆ ಕ್ರಿಸ್ತನು ಮಾರ್ಕನ ಬರೆದ ಸುವಾರ್ತೆ 16:16 ನೀವು ಜಗತ್ತಿಗೆಲ್ಲ ಹೋಗಿ ಸರ್ವಲೋಕಕ್ಕೆ ಸುವಾರ್ತೆಯನ್ನ ಸಾರ್ರಿ ಎಂಬುದಾಗಿ ಆತನು ಹೇಳಿದ್ದಾನೆ ಅಂತ ಹೇಳಿ ನೋಡುವಾಗ ಈ ಕಾರ್ಯಗಳೇ ಕಾರಣ. ಯಾಕೆ ಅಂತಂದ್ರೆ ಈ ಪ್ರಕೃತಿಯಲ್ಲಿ ಸೂರ್ಯನ ಕೆಳಗೆ ನಡೆಯುವಂತ ಶ್ರೇಷ್ಠವಾದಂತ ಕಾರ್ಯಗಳಲ್ಲಿ ಸಾರ್ಬೇಕಂತೆ. ಯಾಕೆ ಇವೆಲ್ಲ ದೇವರು ಮಾಡಿದ ಕಾರ್ಯ ಅಲ್ವಾ? ಕ್ರಿಸ್ತನನ್ನ ಎಬ್ಬಿಸಿದಂಥದ್ದು ದೇವರು ಮಾಡಿದ ಕೆಲಸವಲ್ವಾ? ಕ್ರಿಸ್ತನನ್ನ ಈ ಭೂಲೋಕಕ್ಕೆ ತಂದಿದ್ದು ದೇವರ ಕೆಲಸವಲ್ವಾ? ಇವೆಲ್ಲವೂ ದೇವರ ಕೆಲಸವೇ. ಇವೆಲ್ಲವನ್ನ ಆತನ ಕಣ್ಣಾರೆ ಕಂಡಂತ ಕಾರಣ ಏನ್ ಮಾಡ್ಬೇಕು? ಸರ್ವಲೋಕಕ್ಕೆ ಸುವಾರ್ತೆಯನ್ನ ಸಾರಿ ಹೇಳ್ಬೇಕಂತ. ಸರ್ವಲೋಕಕ್ಕೆ ಸುವಾರ್ತೆಯನ್ನ ಸಾರಿ ಹೇಳಿದ್ರೆ ಏನಾಗುತ್ತೆ? ರಕ್ಷಣೆ ಎನ್ನುವಂಥದ್ದು ಬರುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ಯೋಬನ ಗ್ರಂಥ 3ನೇ ಅಧ್ಯಾಯ 10ನೇ ವಚನವನ್ನು ಓದಿ. ಯೋಬನ ಗ್ರಂಥ 3ನೇ ಅಧ್ಯಾಯ 'ಆ ರಾತ್ರಿಯು ನನ್ನ ತಾಯಿಯ ಗರ್ಭದ್ವಾರವನ್ನ ಮುಚ್ಚಿ ನನ್ನ ಕಣ್ಣುಗಳಿಗೆ ಶ್ರಮೆಯನ್ನು ಮರೆ ಮಾಡಲಿಲ್ಲ. ಅಂದ್ರೆ ಸ್ಪಷ್ಟವಾಗಿ ಇವೆಲ್ಲ ಕಾರ್ಯಗಳಿಂದ ನಮ್ಗೆ ಅರ್ಥವಾಗುವಂತ ವಿಚಾರ ಏನು ಅಂತ ಹೇಳಿ ನೋಡ್ಬೇಕಾ,
ಇಲ್ಲಿ ಯೋಬನು ಮಾತನಾಡುವಂತ ಸಂಗತಿಗಳಾಗಿರ್ಬೋದು, ಸೊಲೊಮೋನನು ಮಾತನಾಡುವಂತ ಸಂಗತಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಪಿಂಡಕ್ಕೆ ಹೋಲಿಸಿ ಮಾತನಾಡ್ತಾರೆ. ಪಿಂಡದ ಬಿದ್ದೋದಾಗ ಯಾವ ಪ್ರಯಾಸ ಇರಲ್ಲ. ಪಿಂಡವಾಗಿ ಬಿದ್ದೋದ್ರೆ ಈ ಲೋಕದಲ್ಲಿ ಏನು ನೋಡದಂತ ರೀತಿಯಲ್ಲಿ ಇರ್ತೀನಿ ಅಂತ ಹೇಳಿ ಯೋಬನು ಮಾತನಾಡುವಂಥದ್ದು ಇವೆಲ್ಲವೂ ಇದೆ. ಅಂದ್ರೆ ದೇವರು ಯಾಕೆ ಈ ರೀತಿಯಾಗಿ ನಮ್ಮನ್ನು ಕೂಡ ಪಿಂಡದ ಇದ್ದಾಗಲೇ ಬೀಳಿಸದೆ ಯಾಕೆ ಈ ಲೋಕಕ್ಕೆ ತಂದಿದ್ದೇನೆ? ಯಾಕೆ ನಾವು ಆ ಸಮಯದಲ್ಲಿ ನಾವು ಬಿದ್ದೋಗಿಲ್ಲ ಅಂದ್ರೆ, ಎಲ್ಲವನ್ನ ತಿಳಿದುಕೊಂಡಂತ ದೇವರಿಗೋಸ್ಕರ ಬದುಕಬೇಕೆಂದೇ ನಾವು ಈ ದೇವರು ಮಾಡಿರುವಂತ ಎಲ್ಲ ಕೆಲಸವನ್ನ ನೋಡಿದ್ಮೇಲೆ ಇದನ್ನ ಹೇಳಿ ತೀರಲೇಬೇಕು. ಒಂದು ವೇಳೆ ಹೇಳಲಿಲ್ವಾ, ಪಿಂಡದ ಪರಿಸ್ಥಿತಿಗೆ ಸಮಾನ. ಪಿಂಡವು ಯಾವ ರೀತಿಯಾಗಿ ಕತ್ತಲೆಯಲ್ಲಿ ಇದ್ದುಕೊಂಡು ಅದ್ರ ಜೀವನ ಅಲ್ಲಿಗೆ ಅಂತ್ಯವಾಗಿ ಹೋಗುತ್ತೋ, ಆ ರೀತಿಯಾಗಿ ಈ ಪಾಪದ ಲೋಕದಲ್ಲಿ ಇದ್ಕೊಂಡು ಪಾಪದಲ್ಲೇ ಬದ್ದಾಡಿ ಆತನ ಜೀವನವು ಕೂಡ ಅಂತ್ಯವಾಗಿ ಕೊನೆಯದಾಗಿ ನರಕಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಇದನ್ನ ಪ್ರಕಟ ಮಾಡಲ್ಲ ಅಂದ್ರೆ ದೇವರು ಒಪ್ಪಲ್ಲ. ಇದನ್ನ ದೇವರು ಒಪ್ಪಲ್ಲ. ನೀನು ಖಂಡಿತವಾಗ್ಲೂ ಇದನ್ನ ಮಾಡ್ಬೇಕು ಎಂಬುದಾಗಿ ಆ ಒಂದು ಪಿಂಡದ ಪರಿಸ್ಥಿತಿಯಿಂದನ ಅಲ್ಲಿಗೆ ನಿಲ್ಲಿಸ್ತೇನೆ. ಆ ಪಿಂಡದ ಪರಿಸ್ಥಿತಿಯಿಂದ ಮುಂದೆ ತಂದಿದ್ದೇನೆ. ಈ ಲೋಕದಲ್ಲಿ ಬೆಳಕನ್ನು ನೋಡುವಂತೆ ಮಾಡಿದ್ದಾನೆ, ತಾಯಿಯ ಗರ್ಭದಲ್ಲಿ ಬರುವಂತೆ ಮಾಡಿದ್ದಾನೆ. ಅದಕ್ಕೋಸ್ಕರವೇ ನಾವು ಆ ಪಿಂಡದ ರೀತಿಯಲ್ಲಿ ಇರದೆ ಈ ಭೂಮಿ ಮೇಲೆ ಬಂದು ಇವತ್ತಿನವರೆಗೂ ಜೀವಂತವಾಗಿದ್ದೀವಿ. ಆದ್ರೆ ಇವತ್ತಿನವರೆಗೂ ಜೀವಂತವಾಗಿದ್ದೀವಿ ಅಂದ್ರೆ ಇವತ್ತಿನವರೆಗೂ ಕೆಲಸ ಇದೆ. ನಮ್ಮನ್ನ ಇವತ್ತು ಮುಂಜಾನೆ ನಮ್ಮನ್ನ ಹೇಳುವಂತೆ ಮಾಡಿದ್ದಾನೆ, ಪ್ರಾಣವನ್ನ ತೆಗ್ದಿಲ್ಲ ಅಂದ್ರೆ ಕೆಲಸ ಎನ್ನುವಂಥದ್ದು ಇದೆ. ಅದಕ್ಕೋಸ್ಕರವೇ ದೇವರು ನಮ್ಮನ್ನ ಈ ಭೂಮಿ ಮೇಲೆ ಹುಟ್ಟಿಸಿದ್ದಾನೆ. ನಾವು ಒಂದು ಸಾರಿ ಆಲೋಚನೆ ಮಾಡ್ಬೇಕು, ಆ ಪಿಂಡದ ಪರಿಸ್ಥಿತಿ ಏನು, ನಮ್ಮ ಪರಿಸ್ಥಿತಿ ಏನು ಎನ್ನುವಂಥದ್ದನ್ನ. ಸೂರ್ಯನನ್ನು ನೋಡದ ಜನ್ಮವಾಗಿ ಇದ್ದೀವ, ಸೂರ್ಯನನ್ನು ನೋಡುವಂತ ಜನ್ಮವಾಗಿ ನಾವಿದ್ದೀವ. ಸೂರ್ಯನನ್ನು ನೋಡದಂತ ಜನ್ಮವಾಗಿ ಅದಿದ್ರೆ ಸೂರ್ಯನನ್ನು ನೋಡುವಂತ ಜನ್ಮವಾಗಿ ನಾವಿದ್ದೀವಿ. ಮತ್ತೆ ಅದರ ಒಂದು ಪರಿಸ್ಥಿತಿಗೂ ನಮ್ಮ ಒಂದು ಪರಿಸ್ಥಿತಿಗೂ ಏನು, ಯಾವುದನ್ನ ಕಾಣದೇ ಇರುವಂತ ಅದರ ಪರಿಸ್ಥಿತಿಗೂ, ಎಲ್ಲವನ್ನ ಕಂಡು ಕೂಡ ಕಾಣದೇ ಇರುವಂತ ನಮ್ಮ ಪರಿಸ್ಥಿತಿಗೂ ವ್ಯತ್ಯಾಸ ಏನು ಇರಲ್ಲ. ಎರಡು ಕೂಡ ಸಮಾನವಾಗಿ ಹೋಗುತ್ತೆ. ಅದು ಕಾಣದಲ್ಲೇನೆ ಅದು ಯಾವುದೇ ವಿಷಯವನ್ನ ಕಾಣದಲ್ಲೇನೆ, ಬೆಳಕನ್ನ ಕಾಣದೆ ಸೂರ್ಯನ ಕೆಳಗೆ ನಡೆಯುವಂತ ಯಾವ ಕಾರ್ಯವನ್ನು ಕಾಣದೆ ಅದು ಸುಮ್ಮನಿದ್ರೆ ಇವೆಲ್ಲವನ್ನ ಕಂಡಿರುವಂತ ನಾವು ಪ್ರಕಟಪಡಿಸ್ಬೇಕಂತೆ. ದೇವರ ವಿಷಯದಲ್ಲಿ ಸಾರಿ ಹೇಳ್ಬೇಕಂತೆ, ದೇವರ ಕೆಲಸಗಳನ್ನ ಮಾಡ್ಬೇಕಂತೆ. ಇಲ್ಲ ಅಂತ ಅಂದ್ರೆ ಆ ಪಿಂಡಕ್ಕೆ ಸಮಾನವಾಗಿ ಹೋಗ್ತೀವಿ ನಾವು. ಆ ಪಿಂಡಕ್ಕೆ ಸಮಾನ ಹೋಗ್ತೀವಿ. ಯಾಕೆಂದ್ರೆ ದೇವ್ರು ನಮಗೂ ಅದಕ್ಕೂ ಸಮಾನ ಮಾಡಿಲ್ಲ, ಅದಕ್ಕೂ ನಮಗೂ ಸಮಾನ ಮಾಡಿಲ್ಲ. ಆ ಪಿಂಡವು ಅಲ್ಲೇ ಬಿದ್ದು ಹೋದ್ರೆ ನಾವು ಮಾತ್ರ ಏನ್ ಮಾಡ್ತೀವಿ, ಹುಟ್ಟಿ ಬಂದಿದೀವಿ, ಬೆಳಕನ್ನ ನೋಡಿದ್ವಿ, ದೇವರ ಕಾರ್ಯಗಳನ್ನ ಅರ್ಥ ಮಾಡಿಕೊಂಡಿದ್ವಿ. ಈ ದೇವರ ಕಾರ್ಯಗಳೇ ತುಂಬಿರುವಂತ ಬೈಬಲ್ನ ದೇವರು ಕೊಟ್ಟಿದ್ದಾನೆ ನಮ್ಮ ಕೈಗೆ. ಏನಕ್ಕೋಸ್ಕರ ಕೊಟ್ಟಿದ್ದಾನೆ? ನಮ್ಮ ಕಣ್ಣುಗಳಲ್ಲಿ ನೋಡುವಂತ ದೃಷ್ಟಿಯನ್ನು ಏನಕ್ಕೆ ಇಟ್ಟಿದ್ದಾನೆ? ನೋಡುವಂತ ಕಾರ್ಯಗಳನ್ನು ಏನಕ್ಕೆ ಇಟ್ಟಿದ್ದಾನೆ? ಈ ದೇವರ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ಜ್ಞಾನ, ದೈವ ಗ್ರಂಥದಲ್ಲಿರುವಂತ ಮಾತುಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಸೃಷ್ಟಿಕರ್ತನ ಹೊರಸಿರುವಂತ ಎಲ್ಲಾ ಮಾತುಗಳನ್ನ ಅರ್ಥ ಮಾಡಿಕೊಂಡು ಈ ಪ್ರಪಂಚಕ್ಕೆ ಸಾರಬೇಕು ಅಂತಾನೆ ನಾವು ಇವತ್ತಿನವರೆಗೂ ನೋಡುವಂತದ್ದಾದ್ರೆ ಆ ಪಿಂಡಕ್ಕೆ ಸಮಾನವಾಗಿನೇ ಇದ್ದೀವಿ. ಯಾಕೆ ಅಂತಂದ್ರೆ ನಮ್ಮ ಬದುಕು ಆ ರೀತಿಯಾಗಿನೇ ಇದೆ. ಕತ್ತಲೆಯಲ್ಲಿ ಇದ್ದೀವಿ. ಯಾರೋ ಒಬ್ರು ಸೇವಕರು ಏನೋ ಹೇಳ್ತಾರೆ ಅಂದ್ರೆ ಏನ್ ಮಾಡ್ತೀವಿ, ಅದನ್ನೇ ಬಲವಾಗಿ ನಂಬ್ತೀವಿ. ಆತನ ಹೇಳುವಂತ ಮಾತು, ಅದು ನಾವಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಆತನ ಹೇಳುವಂತ ಮಾತು ಬೈಬಲ್ ಅಲ್ಲಿ ಇದೆಯಾ ಅಂತ ಹೇಳಿ ಆಲೋಚನೆ ಮಾಡ್ತೇವೆ ಅಂತ ನೋಡೋ ಖಂಡಿತವಾಗ್ಲೂ ಇಲ್ಲ. ಆ ಮಾತನ್ನ ನಾವು ಆಲೋಚನೆನೂ ಕೂಡ ಮಾಡಲ್ಲ. ಆ ಮಾತನ್ನ ಬೈಬಲ್ ಅಲ್ಲಿ ಇದೆಯಾ ಅಂತ ಹೇಳಿ ಹುಡುಕು ಕೂಡ ನೋಡಲ್ಲ, ಏನು ಮಾಡಲ್ಲ. ಯಾರೊಬ್ರು ಏನ್ ಹೇಳಿದ್ರೆ ಅದನ್ನ ಸ್ಪಷ್ಟವಾಗಿ ನಂಬ್ಬಿಡ್ತೀವಿ. ಅದರಂತೆ ನಮ್ಮ ಜೀವನದುದ್ದಕ್ಕೂ ನಡ್ಕಂತೀವಿ. ಇದಕ್ಕೋಸ್ಕರ ಅಲ್ಲ, ನಾವು ಈ ಭೂಮಿ ಮೇಲೆ ದೇವರು ತಂದಿದ್ದಾನೆ ಅಂತಂದ್ರೆ ಕಣ್ಣುಗಳಿಗೆ ಬೆಳಕನ್ನು ನೋಡುವಂತ ಕಾರ್ಯಗಳನ್ನ ಇಟ್ಟಿದ್ದಾನೆ ಅಂತಂದ್ರೆ ಎಲ್ಲವನ್ನ ನೋಡಿ ಅದನ್ನ ಚೆನ್ನಾಗಿ ಪರಿಶೀಲನೆ ಮಾಡಿ ಆ ಒಂದು ದೇವರ ಕಾರ್ಯಗಳನ್ನು ಸಾರಬೇಕು ಎಂಬುದಾಗಿನೇ, ಸುಳ್ಳು ಕಾರ್ಯಗಳನ್ನು ಸಾರಬೇಕು ಎಂಬುದಾಗಿ ಅಲ್ಲ. ಸ್ಪಷ್ಟವಾಗಿ ಈ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಿ. ಸೂರ್ಯನನ್ನು ನೋಡದ ಜನ್ಮಕ್ಕೂ ಸೂರ್ಯನನ್ನು ನೋಡಿರುವಂತ ನಮ್ಮ ಜನ್ಮಕ್ಕೂ ಇರುವಂತ ವ್ಯತ್ಯಾಸವು ಏನೋ ಎಂಬುದಾಗಿ, ಮತ್ತೆ ಆ ಜನ್ಮಕ್ಕೂ ಈ ಜನ್ಮಕ್ಕೂ ವ್ಯತ್ಯಾಸವನ್ನ ನೀವು ಇವತ್ತಿಂದ ಮಾಡ್ತೀರಾ, ಇಲ್ಲ ಆ ರೀತಿಯಾಗಿನೇ ಇರ್ತಾರೆ ಎನ್ನುವಂಥದ್ದು ಎಲ್ಲವೂ ದೇವರು ನಮಗೆ ಬಿಟ್ಟಿರುವಂತ ತೀರ್ಮಾನ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಮಹಾ ತಂದೆಯಾಗಿರುವಂತ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ. ದೇವರೇ, ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೇವೆ ದೇವ, ಅದಕ್ಕಾಗಿ ನಿನಗೆ ಸ್ತೋತ್ರ.
ಅಮೂಲ್ಯವಾದಂತ ಜ್ಞಾನವನ್ನು ಇನ್ನು ಮುಂದಿನ ದಿನಗಳಲ್ಲಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡು ದೇವರೇ. ಈ ಒಂದು ಸಮಯದಲ್ಲಿ ನಿನ್ನ ಮಾತುಗಳನ್ನು ಕೇಳಿರುವಂತ ಎಲ್ಲರಿಗಾಗಿ ಪ್ರಾರ್ಥನಾಗಿದೆ. ಅವರವರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯಗಳನ್ನು ಅನುಗ್ರಹಿಸಿ ಅವರನ್ನ ಕಾಪಾಡಿ ಈ ಮಾತುಗಳನ್ನು ಅವರು ಮರೆತು ಹೋಗದಂತ ರೀತಿಯಲ್ಲಿ ದೇವರೇ, ಗರ್ಭಶ್ರಾವದಲ್ಲಿ ಬಿದ್ದು ಹೋದಂತ ಪಿಂಡಕ್ಕೆ ಸಮಾನವಾದಂತ ರೀತಿಯಲ್ಲಿ ನಾವು ಯಾರು ಕೂಡ ಜೀವಿಸದಂತೆ ದೇವರೇ, ಆ ಒಂದು ಪಿಂಡಕ್ಕಿಂತ ಶ್ರೇಷ್ಠವಾದಂತ ಬದುಕನ್ನ ಹೊಂದಿಕೊಂಡಿರುವಂತ ನಾವು ಶ್ರೇಷ್ಠವಾದಂತ ರೀತಿಯಲ್ಲಿ ಬದುಕುವಂತೆ ಸಹಾಯ ಮಾಡಿ. ನಿನ್ನ ವಿಷಯಗಳಲ್ಲಿ ಸಾರಿ ಹೇಳುವಂತೆ ಸಹಾಯ ಮಾಡಿ. ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುತ್ತಿರುವಂತ ಪ್ರತಿಯೊಬ್ಬರನ್ನು ಹೆಸರೆಸಗಳಿಂದ ಆಶೀರ್ವದಿಸಿ ಕಾಪಾಡಿ ನಡೆಸಿ. ನಿನ್ನ ನಾಮಕ್ಕೆ ಮಹಿಮೆ. ನಮ್ಮೆಲ್ಲರಿಗೂ ದೇವರೇ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯೇ, ಆಮೆನ್.